IVM. ನಮಸ್ಕಾರ. ನಮ್ಮ ದೇಶದಲ್ಲಿ ಯಾರಾದ್ರೂ ಪ್ರಸಿದ್ಧ ಜನಪ್ರಿಯ ವ್ಯಕ್ತಿ ಸುಯಿಸೈಡಲ್ ತೀರೋದಾಗ ದುಃಖ ಮತ್ತು ಕೂಗಾಟದ ಜೊತೆ ಸ್ವಲ್ಪ ಮೆಂಟಲ್ ಹೆಲ್ತ್ ಮೇಲಿನ ಚರ್ಚೆನೂ ಶುರುವಾಗುತ್ತೆ. ಆದರೆ ಮಾನಸಿಕ ಸ್ವಾಸ್ಥ್ಯದ ಮೇಲೆ ಚರ್ಚೆ ಅಲ್ಲಿಗೆ ನಿಲ್ಬಾರ್ದು, ನಾವು ಮುಂದುವರಿಸ್ತಾನೇ ಇರಬೇಕು. ನಮ್ಮ ಜೂನ್ 4ನೇ ದಿನಾಂಕದ ತಲೆಹರಟೆ ಎಪಿಸೋಡ್ ಅಲ್ಲಿ ಸೈಕಾಯಟ್ರಿಸ್ಟ್ ಡಾಕ್ಟರ್ ಸೌಮ್ಯಾ ಕೃಷ್ಣ ಮತ್ತು ವೈಟ್ ಸ್ವಾನ್ ಫೌಂಡೇಶನ್ ಫಾರ್ ಮೆಂಟಲ್ ಹೆಲ್ತ್ ಇನ ರಂಜಿತಾ ಜೇರ್ಕರ್ ಅವರು ನಮ್ಮ ಜೊತೆ ಮೆಂಟಲ್ ಹೆಲ್ತ್ ಬಗ್ಗೆ ಆಳವಾಗಿ ಚರ್ಚಿಸಿದ್ರು. ನಮ್ಮ ಸಮಾಜದಲ್ಲಿ ಯಾವ ತರ ಮಿತ್ಸ್ ಮತ್ತು ಸ್ಟಿಗ್ಮಾ ಇವೆ, ಹೇಗೆ ಸಹಾಯ ತಗೋಬೇಕು, ಯಾರ ಹತ್ರ ಹೋಗಬಹುದು, ಇದೆಲ್ಲ ಮಾತಾಡಿದ್ವಿ. ಆದರೆ ಮೆಂಟಲ್ ಹೆಲ್ತ್ ಅನ್ನೋದು ಬರೀ ಒಬ್ಬ ವ್ಯಕ್ತಿಯ ಸಮಸ್ಯೆ ಅಲ್ಲ. ಮೆಂಟಲ್ ಹೆಲ್ತ್ ಚಾಲೆಂಜಸ್ ಅಡ್ರೆಸ್ ಮಾಡೋಕೆ ನಮ್ಮ ಸರ್ಕಾರ, ನಮ್ಮ ಸಮಾಜ, ಮೆಡಿಕಲ್ ಕಮ್ಯುನಿಟಿ, ಎಂಪ್ಲಾಯರ್ಸ್, ಶಾಲೆಗಳು, ಕುಟುಂಬ, ಸ್ನೇಹಿತರು, ನಮ್ಮೆಲ್ಲರ ಪಾತ್ರ ಇದ್ದೇ ಇದೆ. ಇದ್ರ ಬಗ್ಗೆ ಮಾತಾಡಲು ಡಾಕ್ಟರ್ ಸೌಮ್ಯಾ ಮತ್ತು ರಂಜಿತಾ ಅವರು ಮತ್ತೆ ನಮ್ಮ 69ನೇ ಎಪಿಸೋಡ್ ಅಲ್ಲಿ ಬಂದು ಮಾತನಾಡುತ್ತಾರೆ. ಈ ಎಪಿಸೋಡ್ ನಾವು ಮೇ 25ರಲ್ಲಿ ರೆಕಾರ್ಡ್ ಮಾಡಿದ್ವಿ. ಬನ್ನಿ ಕೇಳಿ. ತಲೆ ಉಪಯೋಗಿಸಿ ಮಾತಾಡೋಣ, ತಲೆಯೆಲ್ಲಾ ಮಾತಾಡೋಣ, ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್, ನಾನು ಸೂರ್ಯ, ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. 67ನೇ ಎಪಿಸೋಡ್ ಅಲ್ಲಿ ನಾವು ಮೆಂಟಲ್ ಹೆಲ್ತ್ ಬಗ್ಗೆ ಸುಮಾರು ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ವಿ. ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಒಂದು ಸಾಮಾಜಿಕ ರೀತಿಯಲ್ಲಿ ಮೆಂಟಲ್ ಹೆಲ್ತ್ ಅನ್ನೋದನ್ನ ಹೇಗೆ ನಾವು ಕಲ್ಪನೆ ಮಾಡ್ಕೊಂಡಿದೀವಿ, ಮತ್ತೆ ಅದರಲ್ಲಿರುವಂತಹ ಸಮಸ್ಯೆಗಳೇನು, ಇರುವಂತಹ ಚಾಲೆಂಜಸ್ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಥ್ಯಾಂಕ್ ಯು ಗಣೇಶ್ ಅವರೇ. ನಮಸ್ಕಾರ, ನಾನು ಪವನ್. ನಾನ್ ಮೊದಲನೇ ಪ್ರಶ್ನೆ, ಇವತ್ತು ಗಣೇಶ್ ಅವ್ರು ಹೇಳಿದ ತರ ನಮ್ ದೇಶದಲ್ಲಿ ನಮ್ಮ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ನ ಹೇಗೆ ನಾವು ರೆಕಗ್ನೈಸ್ ಮಾಡಿ ಅದನ್ನ ಸಾಲ್ವ್ ಮಾಡ್ಬೇಕು ಅನ್ನೋದ್ರಲ್ಲಿ ಎಲ್ಲರ ಭಾಗನೂ ಇರುತ್ತೆ. ಸಮಾಜ, ಸರ್ಕಾರ, ನಮ್ಮ ಪ್ರೈವೇಟ್ ಸೆಕ್ಟರ್ ಎಲ್ಲರ ಭಾಗನೂ ಇದ್ದೇ ಇರುತ್ತೆ. ಮೊದಲು ಒಂದು ಸರಳವಾದ ಪ್ರಶ್ನೆ. ಸೌಮ್ಯ ಅವರೇ, ನೀವು ಸೈಕಾಟ್ರಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ತುಂಬಾ ವರ್ಷದಿಂದ. ನಮ್ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಸೈಕಾಟ್ರಿಸ್ಟ್, ಟ್ರೈನ್ಡ್ ಸೈಕಾಟ್ರಿಸ್ಟ್? ನಾನು ನಿಮ್ಗೆ ಐ ಜಸ್ಟ್ ಕೋಟ್ ಅ ಫ್ಯೂ ನಂಬರ್ಸ್, ಸೊ ನಿಮ್ಗೆ ಗೊತ್ತಾಗುತ್ತೆ ವಾಟ್ ಇಸ್ ದ ಕಂಪ್ಯಾರಿಸನ್ ಆಲ್ಸೋ ಕಂಪೇರ್ ಟು ಬೇರೆ ದೇಶ. ನಮ್ ದೇಶದ ಪಾಪ್ಯುಲೇಷನ್ 1.3 ಬಿಲಿಯನ್, ಸೊ 18% ಆಫ್ ದ ಟೋಟಲ್ ವರ್ಲ್ಡ್ಸ್ ಪಾಪ್ಯುಲೇಷನ್. ಇಂಡಿಯಾದಲ್ಲಿ ಅಕಾರ್ಡಿಂಗ್ ಟು ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 1ಕ್ಕಿಂತ ಕಮ್ಮಿ ಸೈಕ್ಯಾಟ್ರಿಸ್ಟ್ ಇದ್ದಾರೆ 1 ಲಕ್ಷ ಪಾಪ್ಯುಲೇಷನ್ ಗೆ. ಅದೇ ಯು ಕಂಪೇರ್ ಇಟ್ ಟು ಕಂಟ್ರೀಸ್ ಸೇ ಕೆನಡಾ ಇಲ್ಲ ಆಸ್ಟ್ರೇಲಿಯಾ, ವೇರ್ 1 ಲಕ್ಷ ಜನಕ್ಕೆ 60ಕ್ಕಿಂತ ಜಾಸ್ತಿ ಇದ್ದಾರೆ. UK ಅಲ್ಲಿ 18ರಿಂದ 20, ಅಂಡ್ ಚೈನಾ ವಿಚ್ ಇಸ್ ವೆರಿ ಕ್ಲೋಸ್ ಟು ಅಸ್ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್ ಇನ್ ಎಲ್ಲಾ ಸೆನ್ಸ್ ಅಲ್ಲಿ ಇಸ್ 5 per 100,000. ವಾಟ್ ಇಸ್ ಎವಿಡೆಂಟ್ ಇಸ್ 1ಕ್ಕಿಂತ ಕಮ್ಮಿ ಫಾರ್ 100,000 ಅಂದ್ರೆ ಫಾರ್ 1.3 ಬಿಲಿಯನ್ ಕ್ಲಿಯರ್ಲಿ ಇಟ್ ಇಸ್ ನಾಟ್ ಸಫಿಶಿಯಂಟ್. ಅಷ್ಟು ಜನ ಇಲ್ಲ ಸೈಕ್ಯಾಟ್ರಿಸ್ಟ್ ಮಾಡ್ಲಿಕ್ಕೆ. ಸೊ ವಿ ಹ್ಯಾವ್ ಅ ಹ್ಯೂಜ್ ಡೆಫಿಸಿಟ್ ಆಫ್ ಸೈಕ್ಯಾಟ್ರಿಸ್ಟ್. ಸೈಕಾಲಜಿಸ್ಟ್ ಆಕ್ಚುಯಲ್ ನಂಬರ್ಸ್ ಕೂಡ ಅದು ಎಷ್ಟು ಅಂತ ಗೊತ್ತಾಗ್ಲಿಲ್ಲ, ಬಟ್ ಐ will not be surprised. Psychologist number ಕೂಡ ಕಮ್ಮಿ ಇದ್ರೆ I won't be surprised. So mental health professionals generally ಬಹಳ ಕಮ್ಮಿ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ. ಇನ್ನೊಂದು ಹೇಳ್ಬೇಕಂದ್ರೆ 2019ರಲ್ಲಿ ಇಂಡಿಯನ್ ಜರ್ನಲ್ ಆಫ್ ಸೈಕಾಟ್ರಿ ನಲ್ಲಿ ಒಂದು ರಿಸರ್ಚ್ ಪಬ್ಲಿಷ್ ಆಗಿತ್ತು. ಇದೇ ನೀವ್ ಹೇಳ್ತಾ ಇದ್ದೀರಲ್ಲ ನಂಬರ್ ಆಫ್ ಸೈಕಾಟ್ರಿಸ್ಟ್ ಬಗ್ಗೆ. ಅವರ ಸ್ಟಡಿ ಪ್ರಕಾರ ಅಕಸ್ಮಾತ್ ನಾವು ನಮ್ಮ ಪಾಪ್ಯುಲೇಷನ್ ಇದೇ ರೇಟ್ ಅಲ್ಲಿ ಬೆಳೀತಾ ಇದೆ ಅಂತ ಅನ್ಕೊಂಡು ಇವಾಗ ಸದ್ಯಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರೋ ಸೈಕಾಟ್ರಿಸ್ಟ್ ಯಾರು ಪ್ರಾಕ್ಟೀಸ್ ಮಾಡೋದು ನಿಲ್ಸಲ್ಲ ಅಂತ ಅಸ್ಯೂಮ್ ಮಾಡಿದ್ರು ಪ್ರತಿ ವರ್ಷ ನಮಗಿರೋ ಗ್ಯಾಪ್ ನ ನಾವು ಪೂರೈಸೋದಕ್ಕೆ 2700 ಸೈಕಾಟ್ರಿಸ್ಟ್ ನ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ ನಮ್ ದೇಶದಲ್ಲಿ. ಆದ್ರೆ ಪ್ರತಿ ವರ್ಷ PG ಸೀಟ್ ಅಲ್ಲಿ ಟ್ರೈನ್ ಆಗೋ ಸೈಕಾಟ್ರಿಸ್ಟ್ಗಳು ನಮ್ ದೇಶದಲ್ಲಿ ಬರೀ 700. ಇದರಿಂದಾನೇ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಈ ಗ್ಯಾಪ್, ಸರ್ವಿಸಸ್ ಗ್ಯಾಪ್ ಎಷ್ಟು ದೊಡ್ಡದಾಗಿದೆ ಅಂತ. ಬರೀ 700 ಜನ ಸೈಕಾಟ್ರಿನಲ್ಲಿ MD ಇಲ್ಲ ಮಾಸ್ಟರ್ಸ್ ಮಾಡ್ತಾ ಇರೋದು ಒಂದು ವರ್ಷದಲ್ಲಿ ಭಾರತದಲ್ಲಿ ಓದೋರು ನಿಜ, ಹೌದು. ಅಂಡ್ ಆ 700 ಜನನು ಭಾರತದಲ್ಲೇ ಕೆಲಸ ಮಾಡ್ತಾರೆ ಅಂತ ಇಲ್ಲ. ಸೊ ನಮಗ್ ಗೊತ್ತು ಎಷ್ಟೊಂದು ಅಟ್ರಿಷನ್ ಆಗುತ್ತೆ, ಎಷ್ಟೊಂದ್ ಜನ ಬೇರೆ ಬೇರೆ ಕಾರಣದಿಂದ ಪ್ರಾಕ್ಟೀಸ್ ಮಾಡೋದ್ ನಿಲ್ಸ್ತಾರೆ, ರಿಟೈರ್ ಆಗ್ತಾ ಇರ್ತಾರೆ. ಸೊ ಆ 700 ಇಸ್ ನಮ್ದು ಐಡಿಯಲ್ ನಂಬರ್. ಅದಕ್ಕಿಂತ ಕಮ್ಮಿ ಜನ ಇರ್ತಾರೆ ಆಕ್ಚುಲಿ ಸಿಗಕ್ಕೆ ಟು ಪ್ರಾಕ್ಟೀಸ್. ಸೌಮ್ಯ ಅವ್ರು ಹೇಳಿದ್ರು ಸೈಕಾಲಜಿಸ್ಟ್ ನಂಬರ್ ಸಿಗ್ಲಿಲ್ಲ ಅಂತ. ಇದಕ್ಕೆ ಇನ್ನೊಂದ್ ಕಾರಣ ಏನಂದ್ರೆ ಸೈಕಾಟ್ರಿಸ್ಟ್ ಆದ್ರೆ ಅವರು ಕಾಲೇಜ್ MD ಡಿಗ್ರಿ ಮುಗಿಸ್ ಬಂದಾಗ ಅವ್ರದ್ದೆಲ್ಲಾದ್ರೂ ಒಂದು ಯೂನಿಫೈಂಗ್ ಬಾಡಿ ಅಂತ ಇರುತ್ತೆ ಅವ್ರಿಗೆ ಡಿಗ್ರಿ ಅಥವಾ ಸರ್ಟಿಫಿಕೇಟ್ ಕೊಡುವಂತದ್ದು. ನಮ್ಗೆ ಸೈಕಾಲಜಿಸ್ಟ್ಗೆ ಅಂತ ಸೆಂಟ್ರಲೈಸ್ಡ್ ಏಜೆನ್ಸಿ ಅಂದ್ರೆ ಎಲ್ಲಾ ಸೈಕಾಟ್ರಿಸ್ಟ್ ಇವ್ರ ಹತ್ರ ಏನಾದ್ರೂ ಒಂದು ಸರ್ಟಿಫಿಕೇಟ್ ಇಸ್ಕೊಂಡ್ ಬಂದಿರ್ತಾರೆ ಪ್ರಾಕ್ಟೀಸ್ ಮಾಡೋದಕ್ಕೆ.
ಆತರ ಸೈಕಾಲಜಿಸ್ಟ್ ಇಲ್ಲ. ಆದ್ರಿಂದ ನಮ್ಗೆ ಗೊತ್ತೇ ಇಲ್ಲ ಎಷ್ಟ್ ಜನ ಸೈಕಾಟ್ರಿಸ್ಟ್ ಇರ್ತಾರೆ ದೇಶದಲ್ಲಿ ಅಂತ. ಒಂದು ತರ ನಮ್ ದೇಶದಲ್ಲಿ ಸೈಕಾಲಜಿ, ಥೆರಪಿ, ಕೌನ್ಸಿಲಿಂಗ್ ಈ ಒಂದು ಸ್ಪೆಕ್ಟ್ರಮ್ ಅಂತ ನೋಡುವಾಗ ನೀವು ಅದರಲ್ಲಿ ಸರ್ಕಾರದ ರೋಲು ಇಲ್ಲ ರೆಗ್ಯುಲೇಷನ್ ಅನ್ನೋದು ಇನ್ನೂ ಕಡಿಮೆ ಅಂತ ಹೇಳ್ಬೋದಾ? ಇದು ಇನ್ನೊಂದು ಕಾಂಪ್ಲೆಕ್ಸಿಟಿ. ಯಾರಾದ್ರೂ ಇವಾಗ ಹೆಲ್ಪ್ ಬೇಕು ಅಂತ ನೋಡಿದ್ರೆ ನಾನ್ ಹೇಗ್ ಅಸೆಸ್ ಮಾಡ್ಲಿ, ಇವ್ರನ್ನ ನಂಬಬಹುದಾ ಇಲ್ವಾ? ಇಸ್ ದಿಸ್ ಪರ್ಸನ್ ಕ್ರೆಡಿಬಲ್? ಡು ದೇ ಹ್ಯಾವ್ ದ ಟ್ರೈನಿಂಗ್ ರಿಕ್ವೈರ್ಡ್ ಟು ಗಿವ್ ಮಿ ವಾಟ್ ಐ ನೀಡ್? ಸೈಕಾಟ್ರಿಸ್ಟ್ ಆದ್ರೆ ಸುಲಭ, ಅಂದ್ರೆ ಕೇಳ್ಬೋದು, ಓಕೆ ಯಾವ ಕಾಲೇಜಲ್ಲಿ ಓದಿದ್ರಿ, ಓಕೆ MD ನ ಯಾವ ವರ್ಷದಲ್ಲಿ ಓದಿದ್ರಿ ಅದು. ಬಟ್ ವಿತ್ ಅ ಕೌನ್ಸಿಲರ್ or a psychologist ತುಂಬಾ ಜನಕ್ಕೆ ಇದೊಂದು ಇನ್ನೊಂದು ಕನ್ಫ್ಯೂಷನ್ ಪಾಯಿಂಟ್ ಆಗ್ಬಿಡುತ್ತೆ. ಹೇಗ್ ಗೊತ್ತಾಗುತ್ತೆ ನನ್ಗೆ? ಸೊ ಯಾರ ಹತ್ರ ಯಾವ ಸಮಸ್ಯೆಗೆ ಹೋಗ್ಬೇಕು, ಯಾರು ಒಳ್ಳೆಯವರು, ಯಾರು ಇನ್ನೂ ಟ್ರೈನ್ಡ್ ಅಂತ ಹೇಳೋದು ಇನ್ನೂ ಕಷ್ಟ. ಇದ್ರಲ್ಲಿ ಇನ್ನೊಂದು ಪ್ರಶ್ನೆ ಏನಂದ್ರೆ, ಸೊ ಈಗ ನಾವು ಈ ಒಂದು ಮೆಂಟಲ್ ಹೆಲ್ತ್ ಚಾಲೆಂಜ್ ದೊಡ್ಡದಾಗಿದೆ ಅಂತ ನಮಗ್ ಗೊತ್ತು. ಈ ಸ್ಥಿತಿಯಲ್ಲಿ ಇಷ್ಟು ಕಡಿಮೆ ಜನ ಪ್ರೊಫೆಷನಲ್ಸ್ ಇರೋವಾಗ ಇದನ್ನ ಒಂದು ಸ್ವಲ್ಪ ನಾವು ಸಪ್ಲೈ ಮತ್ತೆ ಡಿಮಾಂಡ್ ಅಂತ ನೋಡಿದ್ರೆ ಏನ್ ಗೊತ್ತಾಗತ್ತೆ? ಸೌಮ್ಯ ಅವರೇ, ನೀವೀಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಪೇಷಂಟ್ಸ್ ನಿಮಗ್ ಬರ್ತಾ ಇರ್ತಾರೆ. ಈಗ 2020ರಲ್ಲೂ ಡಿಮಾಂಡಿನ ಪ್ರಾಬ್ಲಮ್ ಇದೆಯಾ, ಸಪ್ಲೈನ ಪ್ರಾಬ್ಲಮ್ ಇದೆಯಾ? ಅಂದ್ರೆ ನಿಮಗೆ ಸಾಕಷ್ಟು ಜನ ಪೇಷಂಟ್ಸ್ ಬರಲ್ವಾ, ಇಲ್ಲ ತುಂಬಾ ಜನ ಬರ್ತಾ ಇದಾರ? ನಮ್ ದೇಶ ಒಂದ್ ಸ್ವಲ್ಪ ಡಿಫ್ರೆಂಟ್ ಬೇರೆ ದೇಶಗಳ ಕಂಪೇರ್ ಮಾಡಿದ್ರೆ ಇನ್ ಎವ್ರಿ ಸೆನ್ಸ್. ನಮ್ದು ಕಲ್ಚರಲ್ ಬ್ಯಾಕ್ ಗ್ರೌಂಡ್ಸ್ ನಾವೆಲ್ಲ ಒಂದೇ ದೇಶದರಾದ್ರೂ ತುಂಬಾ ಡಿಫ್ರೆಂಟ್ ಇರುತ್ತೆ. ಸೋಶಿಯೋ ಎಕನಾಮಿಕ್ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ಸಿಟೀಸ್ ಮತ್ತೆ ವಿಲೇಜಸ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಕೂಡ ಡಿಫ್ರೆಂಟ್ ಇರುತ್ತೆ. ಸೊ ಈಗ ನಾವು ಬೆಂಗಳೂರಲ್ಲಿ ಇದ್ದೀವಿ. ಬೆಂಗಳೂರಲ್ಲಿ ನೋಡಿದ್ರೆ ದೇರ್ ಮೇ ಬಿ ಆಕ್ಚುಲಿ ಇನಫ್ ಸೈಕ್ಯಾಟ್ರಿಸ್ಟ್ ಅಂತ ಇಟ್ಕೊಳ್ಳಿ, ಬಿಕಾಸ್ ದೇರ್ ಮೇ ಬಿ ಇನಫ್ ಡಿಮ್ಯಾಂಡ್ ಅಂಡ್ ಇನಫ್ ಸಪ್ಲೈ ಟು ಮೀಟ್ ಇಟ್, ಅಷ್ಟಿರ್ಬೋದು. ಅದೇ ನೀವು ಒಂದ್ ಸ್ವಲ್ಪ ದೂರ, ಈಗ ಮೈಸೂರಿಗೆ ಹೋದ್ರಿ ಇಲ್ಲ ತುಮಕೂರ್ಗೆ ಹೋದ್ರೆ ನೀವು ನೋಟಿಸ್ ಮಾಡಬಹುದು, ಅಲ್ಲಿ ನಂಬರ್ ಆಫ್ ಸೈಕ್ಯಾಟ್ರಿಸ್ಟ್ ಫಾರ್ ದ ಪಾಪ್ಯುಲೇಷನ್ ಸಡನ್ಲಿ ಡ್ರಾಮ್ಯಾಟಿಕ್ ಕಮ್ಮಿ ಆಗ್ಬಿಡತ್ತೆ. ಇಟ್ಸ್ ನಾಟ್ ಲೈಕ್ ಅ ವೆರಿ ಫೇಸ್ಡ್ ಪ್ರಪೋರ್ಷನೇಟ್ ರಿಡಕ್ಷನ್ ಅದು. ಸೊ ಒಂದು ಸಣ್ಣೂರಲ್ಲಿ ಅಂದ್ರೆ ಒಂದು ಮೆಡಿಕಲ್ ಕಾಲೇಜ್ ಅಲ್ಲಿ ಒಬ್ರೋ ಇಬ್ರೋ ಇರ್ಬೋದಾ? ಎಕ್ಸಾಕ್ಟ್ಲಿ. ಸೊ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಇಲ್ಲ ಒಂದಿಬ್ರು 3 ಜನ ಪ್ರೈವೇಟ್ ಸೈಕ್ಯಾಟ್ರಿಸ್ಟ್ ಇರ್ಬೋದು. ಸೊ ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ಚಿಕ್ಕ ಊರಲ್ಲಿ ಡಿಮಾಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ನಾವು ಈ ಸೈಕ್ಯಾಟ್ರಿಸ್ಟ್ ಒಂದ್ ಒಳ್ಳೆ ಕೆಲಸ ಮಾಡಿ ಒಬ್ರಿಗೆ ಟೈಮ್ ಕೊಡ್ಬೇಕಂದ್ರೂ ಅವ್ರಿಗೆ ಟೈಮ್ ಆಗೋದಿಲ್ಲ. ಬಿಕಾಸ್ ದೇರ್ ವಿಲ್ ಬಿ ಒಂದ್ 200 ಜನ 300 ಜನ ಕಾಯ್ತಾ ಇರ್ತಾರೆ. ಸೇಮ್ ಥಿಂಗ್ ನಿಮ್ಹಾನ್ಸ್ ನೋಡಿದಿರಲ್ಲ, ಆ ತರನೇ ನೀವು ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಹೋದ್ರೆ ತುಂಬಾ ಜನ ಕಾಯ್ತಾ ಇರ್ತಾರೆ. ಬಟ್ ಎಲ್ಲರದು ಕತೆ ಇಂಪಾರ್ಟೆಂಟ್ ಅಲ್ವಾ? ಅವ್ರ ಸಮಸ್ಯೆಯಲ್ಲಿ ಅವ್ರ ಕತೆ ಇಂಪಾರ್ಟೆಂಟ್. ಅದ್ ಕೇಳಲಿಕ್ಕೆ ದಟ್ ಟೈಮ್ ಇಸ್ ನಾಟ್ ದೇರ್. ಸೊ ಅದಕ್ಕೆ ವಿ ನೀಡ್ ಮ್ಯಾನ್ ಪವರ್, ಜಾಸ್ತಿ ಜನ ಬೇಕದು. ಸೊ ನಾನು ವಾಟ್ ಐ ಮೈಟ್ ಸೇ ಬಿಗ್ಗರ್ ಸಿಟೀಸ್ ಅಲ್ಲಿ ಮೇ ಬಿ, ಐ ಡೋಂಟ್ ನೋ, ಅಗೇನ್ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ, ಮೇ ಬಿ ದೇರ್ ಇಸ್ ಇನಫ್ ಪೀಪಲ್. ಚಿಕ್ಕ ಊರಲ್ಲಿ ಹಳ್ಳಿಗಳಲ್ಲಂತೂ ಆಕ್ಸೆಸ್ ಬಹಳ ಬಹಳ ಕಮ್ಮಿ ಇದೆ. ರಂಜಿತಾ ಅವರೇ, ನೀವೇನಾದ್ರೂ ಆಡ್ ಮಾಡಕ್ ಹೇಳ್ತೀರಾ? ಇವಾಗ ಬೆಂಗಳೂರಲ್ಲಿ ನಾನ್ ಸ್ವಲ್ಪ ಕೇಳಿರೋ ಕತೆ ಅಂದ್ರೆ, ಒಳ್ಳೆ ಎಸ್ಪೆಷಲಿ ಥೆರಪಿಸ್ಟ್ ಯಾರಾದ್ರೂ ಅಪಾಯಿಂಟ್ಮೆಂಟ್ ಸಿಗ್ಬೇಕು ಅಂದ್ರೇನೆ ತುಂಬಾ ಸತಿ ತುಂಬಾ ವಾರ ಕಾಯ್ಬೇಕಾಗತ್ತೆ. ಸೌಮ್ಯ ಅವರೇ, ನಿಮ್ಮ ಹತ್ರನೂ ಅಪಾಯಿಂಟ್ಮೆಂಟ್ ತಗೋಬೇಕಂದ್ರೆ ಸ್ವಲ್ಪ ವೇಟಿಂಗ್ ಲಿಸ್ಟ್ ಇದ್ದೇ ಇರುತ್ತಲ್ವಾ? ಇರುತ್ತೆ, ಬಟ್ ದಟ್ ಒಂಥರ ಅನ್ಯೂಶುವಲ್ ವೇಟಿಂಗ್ ಲಿಸ್ಟ್ ಇಲ್ಲ. ಈಗ ನಾವು 3 months ವೇಟಿಂಗ್ ಲಿಸ್ಟ್ ಆ ತರ ಇದ್ದಾಗ ದೆನ್ ಯು ನೋ ದಟ್ ದೇರ್ ಇಸ್ ಅ ಡಿಮ್ಯಾಂಡ್ ಸಪ್ಲೈ ಪ್ರಾಬ್ಲಮ್. Okay, waiting list of 1 or 2 weeks is, I think, acceptable. If you compare it, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ any good service may have about a week waiting list for routine patients. ಹೌದು, ನೀವ್ ಹೇಳಿದ್ ನಿಜ. ಮತ್ತೆ ನಿಮ್ಹಾನ್ಸ್ ಅಲ್ಲಿ, ಅಂದ್ರೆ ನಮ್ಮ ಆಫೀಸ್ ನಿಮ್ಹಾನ್ಸ್ ಕ್ಯಾಂಪಸ್ ಅಲ್ಲಿ ಇತ್ತಲ್ಲ, ನಾವ್ ನೋಡೋ ಪ್ರಕಾರ ಬೇರೆ ರಾಜ್ಯಗಳಿಂದ ಎಲ್ಲ ಬರ್ತಾರೆ ಜನ. ಸೊ ದಿಸ್ ಕ್ಲಿಯರ್ಲಿ ಪಾಯಿಂಟ್ಸ್ ಅಟ್ ಅ ಸಪ್ಲೈ ಪ್ರಾಬ್ಲಮ್. ಕೆಲವು ಅಂದ್ರೆ ಇವಾಗ ಬೆಂಗಳೂರಿನಲ್ಲಿ ಸರಿ ದುಡ್ಡು ಇಷ್ಟು ಈ ತರ ಫೀಸ್ ಕೊಡಕ್ಕಾಗೋರ್ಗೆ ಅಪಾಯಿಂಟ್ಮೆಂಟ್ ಸಿಗ್ಬೋದು ಪ್ರೈವೇಟ್ ಆಸ್ಪತ್ರೆನಲ್ಲಿ. ಬಟ್ ಅಕಸ್ಮಾತ್ ಆ ಶಕ್ತಿ ಇಲ್ಲದೆ ಇದ್ರೆ ತುಂಬಾ ಜನ ತುಂಬಾ ದೂರ ಹೋಗ್ಬೇಕಾಗುತ್ತೆ. ಈ ಬೇಸಿಕ್ ಅಂದ್ರೆ ನಾವು ಫಸ್ಟ್ ಶುರು ಹಚ್ಕೋತಾನೆ ಫಸ್ಟ್ ಯಾರಾದ್ರೂ ಒಬ್ರು ಡಾಕ್ಟರ್ ಹತ್ರ ಹೋಗ್ಬೇಕಲ್ಲ, ಅವರೇ ದೂರ ಇದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ನಮ್ಮ ಮಹಾನಗರ ಮತ್ತೆ ಅದರ ಸಮಸ್ಯೆಗಳನ್ನ ನಾವು ಸೆಪರೇಟ್ ಆಗಿ ಇಟ್ಕೊಳ್ಳೋಣ. ನಾವು ಹಿಂದಿನ ಎಪಿಸೋಡ್ ಅಲ್ಲೂ ತುಂಬಾ ನಾವು ಚರ್ಚೆ ಮಾಡಿದ್ದು ನಮ್ಮ ಸಿಟೀಸ್ಗೆ ಸಂಬಂಧಪಟ್ಟಿದ್ದು ಅಂತಾನು ಹೇಳಬಹುದು. ಸೊ ನಮ್ ನಗರ ಬಿಟ್ರೆ ಇಡೀ ದೇಶ ಅಂತ ನೋಡ್ಬೇಕು ಅಂದ್ರೆ ನಮ್ ಸರ್ಕಾರ ಇದನ್ನ ಹೇಗ್ ನೋಡ್ತಾ ಇದೆ? ಒಂದು ಮೆಂಟಲ್ ಹೆಲ್ತ್ ಪಾಲಿಸಿ ಅಂತ ಒಂದ್ ಸ್ವಲ್ಪ ವರ್ಷದ ಹಿಂದೆ ಬಂದಿದೆ ಅಂತ ನಾನು ಕೇಳಿದ್ದೆ. ಆದ್ರೆ ಈ ಪಾಲಿಸಿ ಬಿಟ್ಟು ಸರ್ಕಾರ ಹೇಗ್ ಯೋಚನೆ ಮಾಡ್ತಾ ಇದೆ ಅಂತ ಸ್ವಲ್ಪ ಹೇಳ್ತೀರಾ? ನನಗೆ ಗೊತ್ತಿರೋ ಹಾಗೆ ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ ಮಾಡಿದಾಗ ನಿಮ್ಹಾನ್ಸ್ ಆ ಟೈಮ್ ಅಲ್ಲಿ ದೇ ಟಾಕ್ಟ್ ಅಬೌಟ್ ಇದು ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ಲಾನ್ ಅಂತ. ಅಂಡ್ ಇದೊಂದು ಇಟ್ಸ್ ನಾಟ್ ಇತ್ತೀಚೆಗೆ ಬಂದಿದ್ದಲ್ಲ, ಬಹಳ ವರ್ಷಗಳಿಂದ ಇದೆ. ದಟ್ ದ ಗವರ್ಮೆಂಟ್ ಹ್ಯಾಸ್ ಆಲ್ವೇಸ್ ಟ್ರೈ ಟು ಇಂಪ್ಲಿಮೆಂಟ್. ಆ ಪ್ಲಾನ್ ನೀವು ಓದಿದ್ರೆ ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಅದೊಂಥರ ಟಿಯರ್ಡ್ ಕೇರ್ ಅಪ್ರೋಚ್. ಅದು ಬೇಸಿಕಲಿ ಎವ್ರಿ ಲೆವೆಲ್ ಫ್ರಮ್ ಹಳ್ಳಿಯಿಂದ ತಾಲೂಕು, ಜಿಲ್ಲೆ, ಎಲ್ಲ ಮಟ್ಟಕ್ಕೂ
ಒಂದು ಲೆವೆಲ್ ಅಲ್ಲಿ ದೇರ್ ಇಸ್ ಅ ಟಿಯರ್ಡ್ ಅಪ್ರೋಚ್ ಟು ಮೆಂಟಲ್ ಹೆಲ್ತ್. ಅಂಡ್ ಮೆಂಟಲ್ ಹೆಲ್ತ್ ಅಲ್ಲಿ ಎಷ್ಟೊಂದು ಚೈಲ್ಡ್ ಮೆಂಟಲ್ ಹೆಲ್ತ್, ವಿಮೆನ್ಸ್ ಮೆಂಟಲ್ ಹೆಲ್ತ್ ಎಷ್ಟೊಂದು ಒಂಥರ ಓವರ್ಲ್ಯಾಪ್ ಕೂಡ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಸಮ್ಟೈಮ್ಸ್ ಆ ಪ್ಲಾನ್ ನ ಖಚಿತವಾಗಿ ಫಾಲೋ ಮಾಡೋದು ಕಷ್ಟ ಆಗ್ತಾ ಇದೆ, ವಿಚ್ ಇಸ್ ವೈ ನಾವು ತುಂಬಾ ಈ ಬಾಟಲ್ ನೆಕ್ಸ್ ನ ನೋಡ್ತೀವಿ. ಲೈಕ್ ಸಡನ್ಲಿ ದೇರ್ ಇಸ್ ಟೂ ಮೆನಿ ಪೀಪಲ್ ಇನ್ ಒನ್ ಹಾಸ್ಪಿಟಲ್. ಆ ತರ ನನ್ನ ಅಭಿಪ್ರಾಯದಲ್ಲಿ ಟ್ರೈ ಮಾಡ್ತಾ ಇದಾರೆ ಅಕ್ರಾಸ್ ದ ವರ್ಲ್ಡ್ ಇನ್ಕ್ಲೂಡಿಂಗ್ ಇನ್ ಇಂಡಿಯಾ. ಬಟ್ ಡ್ಯೂ ಟು ವೇರಿಡ್ ರೀಸನ್ಸ್, ಸಮ್ ಕಲ್ಚರಲ್, ಜಿಯೋಗ್ರಾಫಿಕಲ್, ಬೇರೆ ಬೇರೆ ಪಾರ್ಟ್ಸ್ ಅಲ್ಲಿ ಇರೋದ್ರಿಂದ ಇಟ್ ಈಸ್ ಹಾರ್ಡರ್ ಅನ್ಸುತ್ತೆ. ಈ ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ ಎಲ್ಲ ಮಾಡಿ ನಿಮ್ಹ್ಯಾನ್ಸ್ ಇಂದ ಒಂದು ದರ್ಸ್ ಅ ರಿಯಲಿ ಗುಡ್ ಐಡಿಯಾ, ಅವರೊಂದು ಪ್ಲಾನ್ ಪ್ರಪೋಸ್ ಮಾಡಿದ್ದಾರೆ, ಆರ್ ಮೇ ಬಿ ಸಮ್ ರೆಕಮೆಂಡೇಶನ್ಸ್ ಹೇಗ್ ಮಾಡ್ಬೇಕು ಅಂತ. ಇವಾಗ ಮೆಂಟಲ್ ಹೆಲ್ತ್ ಇಶ್ಯೂಸ್ ನಮ್ ದೇಶದಲ್ಲಿ ಇರೋ ತಿಳುವಳಿಕೆ ಮಟ್ಟಕ್ಕೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರೋರೆಲ್ಲ ಫಸ್ಟ್ ಎತ್ಕೋತಾನೆ ಒಂದ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಹತ್ರ ಹೋಗೋದಿಲ್ಲ. ಆದ್ರಿಂದ ನಮ್ಮ ಡಾಕ್ಟರ್ಸ್ ಯಾರಿದ್ದಾರೆ, ಜನರಲ್ ಫಿಸಿಷಿಯನ್ಸೇ ಆಗಿರ್ಲಿ ಅಥವಾ ರೂರಲ್ ಏರಿಯಾಸ್ ನಲ್ಲಿ ಅಂಗನವಾಡಿ ವರ್ಕರ್ಸ್ ಆರ್ ಆಶಾ ವರ್ಕರ್ಸ್ ಆಗಿರ್ಲಿ, ಯಾರು ಜಾಸ್ತಿ ಕಾಂಟ್ಯಾಕ್ಟ್ ಬರ್ತಾರೋ ಜನರ ಜೊತೆ, ಅಲ್ಲಿ ಸ್ಕ್ರೀನಿಂಗ್ ಶುರು ಮಾಡ್ಕೊಳ್ಳೋದ್ರಿಂದ ತುಂಬಾ ಸಹಾಯ ಆಗೋದು. ಸೊ ಇವಾಗ ಡಾಕ್ಟರ್ಸ್, ಸೈಕಾಟ್ರಿಸ್ಟ್ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ಜನ ನಮ್ಮ ಹತ್ರ ಬರೋಷ್ಟ್ರಲ್ಲಿ ತುಂಬಾ ಪ್ರಾಬ್ಲಮ್ ತುಂಬಾ ತೀವ್ರ ಆಗ್ಬಿಟ್ಟಿದೆ, ಆದ್ರಿಂದ ಟ್ರೀಟ್ಮೆಂಟ್ ಕೂಡ ಅದೇ ಇಂಟೆನ್ಸಿಟಿನಲ್ಲಿ ಕೊಡ್ಬೇಕಾಗತ್ತೆ ಅಂತ. ಅದ್ರ ಬದಲು ಯೋಚನೆ ಮಾಡಿ, ಅಕಸ್ಮಾತ್ ನಮ್ಮ ಮನೆ ಹತ್ರ ಇರೋ ಜನರಲ್ ಫಿಸಿಷಿಯನ್ ಹತ್ರನೇ ನಾನು ಹೋಗಿ ಇವಾಗ ಅಕಸ್ಮಾತ್ ಆತಂಕ ಇದ್ರೆ ಹೊಟ್ಟೆ ನೋವು ಅಂತಾರೆ ತುಂಬಾ ಜನ. ದಿಸ್ ಇಸ್ ಒನ್ ಆಫ್ ದ ವೇಸ್ ಇನ್ ವಿಚ್ ಪೀಪಲ್ ರೆಕಗ್ನೈಸ್ ದಟ್ ಸಮಥಿಂಗ್ ಇಸ್ ಕೈಂಡ್ ಆಫ್ ನಾಟ್ ಓಕೆ ವಿತ್ ದೆಮ್ ಆರ್ ಸಮಥಿಂಗ್ ಇಸ್ ಔಟ್ ಆಫ್ ದಿ ಆರ್ಡಿನರಿ ಅಂತ. ಇವಾಗ ನಾನ್ ಡಾಕ್ಟರ್ ಹತ್ರ ಹೋಗಿ ಹೊಟ್ಟೆ ನೋವು ಅಂತಾನೆ ಹೇಳಿ, ಅಥವಾ ಈ ನಡುವೆ ತುಂಬಾ ಏನೇನೋ ಮರ್ತೋಗ್ತಾ ಇದ್ದೀನಿ ಡಾಕ್ಟ್ರೆ ಅಂತ ಹೇಳ್ಕೊಂಡ್ರೆ, ಆ ಡಾಕ್ಟ್ರಿಗೆ ಅಕಸ್ಮಾತ್ ಇಷ್ಟು ಅಂದ್ರೆ ಆ ಡಾಕ್ಟರ್ ಅಕಸ್ಮಾತ್ ಸ್ಕ್ರೀನ್ ಮಾಡಿ ನನಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಕಾಣ್ ಬಂದ್ರೆ, ದೆನ್ ದೇ ಕ್ಯಾನ್ ರೆಫರ್ ಮೀ ಟು ಅ ಮೆಂಟಲ್ ಹೆಲ್ತ್ ಸ್ಪೆಷಲಿಸ್ಟ್. ಅಂಡ್ ಇನ್ ಫ್ಯಾಕ್ಟ್ ದಿಸ್ ಕ್ಯಾನ್ ಟೇಕ್ ಅ ಲಾಟ್ ಆಫ್ ದ ಲೋಡ್ ಆಫ್ ದ ಸಿಸ್ಟಮ್ಸ್. ಅಂದ್ರೆ ಇವಾಗ ಈ ತರ ಒಂದ್ ಚಿಕ್ಕ ಪ್ರಾಬ್ಲಮ್ ಆದ್ರೂ ನಾನ್ ಎಲ್ರೂ ನಿಮ್ಹ್ಯಾನ್ಸ್ಗೆ ಹೋಗ್ಬೇಕು ಅನ್ನೋದನ್ನು ಆ ಲೋಡ್ ರೆಡ್ಯೂಸ್ ಮಾಡುತ್ತೆ ನಮ್ ಸಿಸ್ಟಮ್ ಮೇಲೆ. ಫಾರ್ ಸಮಥಿಂಗ್ ದಟ್ ರಿಕ್ವೈರ್ಸ್ ಮೋರ್ ಇಂಟೆನ್ಸ್ ಟ್ರೀಟ್ಮೆಂಟ್, ಅವಾಗ ಅವ್ರ ಸ್ಪೆಷಲೈಸ್ ಟ್ರೀಟ್ಮೆಂಟ್ ನಾವ್ ನಿಮ್ಹ್ಯಾನ್ಸ್ ಹತ್ರ ಹೋಗ್ಬೋದಾಗತ್ತೆ. ಸೊ ಇಮ್ಯಾಜಿನ್ ಅಕಸ್ಮಾತ್ ನಮ್ ಜಿಪಿಗಳು ಅಥವಾ ನಮ್ಮ ಅಂಗನವಾಡಿ ವರ್ಕರ್ಸ್, ಆಶಾ ವರ್ಕರ್ಸ್, ಇವರಿಗೆಲ್ಲ ಈ ತರ ಇನಫ್ ಅವೇರ್ನೆಸ್ ಇದ್ರೆ, ಇಫ್ ದೇ ಆರ್ ಏಬಲ್ ಟು ಸ್ಕ್ರೀನ್, ಇಟ್ ಕ್ಯಾನ್ ಹೆಲ್ಪ್ ಕ್ವೈಟ್ ಅ ಲಾಟ್. ನೀವೇನಂತೀರಾ ಸೌಮ್ಯರೇ? ಐ ಕೆನಾಟ್ ಅಗ್ರಿ ಮೋರ್ ಅಂತಾರಲ್ಲ. ಸೊ ಐ ಎಕೋ ಎವ್ರಿಥಿಂಗ್ ಯು ಸೆಡ್. ಅಂಡ್ ನೀವು ಅಕ್ರಾಸ್ ದ ವರ್ಲ್ಡ್ ನೋಡಿದ್ರೆ ದಿ ಮೆಂಟಲ್ ಹೆಲ್ತ್ ಸಿಸ್ಟಮ್ಸ್ ಆರ್ ಡಿಸೈನ್ ಲೈಕ್ ದಿಸ್. ನೀವ್ ಹೇಳ್ದ ಹಾಗೇನೆ ಆಗ್ತಾ ಇರೋದು. ಸೊ ಇಂಗ್ಲೆಂಡ್ ಅಲ್ಲಿ ಫಸ್ಟ್ ಪೋರ್ಟ್ ಆಫ್ ಕಾಲ್ ಇಸ್ ಫ್ಯಾಮಿಲಿ ಡಾಕ್ಟರ್ ಆರ್ ಜನರಲ್ ಪ್ರಾಕ್ಟಿಷನರ್. ಅಂಡ್ ಸೈಕಿಯಾಟ್ರಿಸ್ಟ್ ಗೆ ಮೈಲ್ಡ್ ಅಂಡ್ ಮಾಡರೇಟ್ ಡಿಪ್ರೆಷನ್, ಎಂಗ್ಸೈಟಿ ಎಲ್ಲ ಬರೋದೇ ಇಲ್ಲ, ಬಿಕಾಸ್ ಆ ಲೆವೆಲ್ ಅಲ್ಲೇ ಸೈಕಾಲಜಿಸ್ಟ್, ಜಿಪಿಸ್ ಟ್ರೀಟ್ ಮಾಡ್ಬಿಟ್ಟಿರ್ತಾರೆ. ಸೊ ಇಟ್ಸ್ ಲಿಟಲ್ ಬಿಟ್ ಲೈಕ್ ಈಗ ಡಯಾಬಿಟಿಸ್ ಬಂತಪ್ಪ, ಎಲ್ಲ ಡಯಾಬಿಟಿಸ್ ಎಂಡೋಕ್ರೈನಾಲಜಿಸ್ಟ್ ನೋಡೋ ಅಗತ್ಯ ಇಲ್ಲ. ಸೊ ಸಮ್ ಅನ್ಕಾಂಪ್ಲಿಕೇಟೆಡ್ ಡಯಾಬಿಟಿಸ್ ನ ಜನರಲ್ ಫಿಸಿಷಿಯನ್ ಟ್ರೀಟ್ ಮಾಡ್ತಾರೆ. ಹಾಗೇನೆ ಐ ಥಿಂಕ್ ಡಿಪ್ರೆಷನ್, ಎಂಗ್ಸೈಟಿ ಅದೆಲ್ಲ ಕೂಡ ವಿ ಶುಡ್ ಬಿ ಏಬಲ್ ಟು ಟ್ರೀಟ್. ಸೊ ನಾವಲ್ಲಿ ಇದನ್ನ ಒಂದು ಸ್ಟೆಪ್ ಕೇರ್ ಮಾಡೆಲ್ ಅಂತ ಕರಿತೀವಿ. ಸೊ ವಿ ಸ್ಟಾರ್ಟ್ ವಿತ್ ಜಿಪಿಸ್ ಏನ್ ಮಾಡಕ್ಕಾಗುತ್ತೆ, ನೆಕ್ಸ್ಟ್ ಯಾರಿಗೆ ರೆಫರ್ ಮಾಡ್ತೀವಿ, ನೆಕ್ಸ್ಟ್ ಯಾರಿಗೆ ಅಂತ. ಅಂಡ್ ನೀವ್ ಹೇಳಿದಂಗೆ ದ ಬಿಗ್ಗೆಸ್ಟ್ ಅಡ್ವಾಂಟೇಜಸ್, ಆ ಬರ್ಡನ್ ಇಸ್ ಟೇಕನ್ ಅವೇ ಸ್ಪೆಷಲಿಸ್ಟ್ ಸರ್ವಿಸಸ್ ಇಂದ. ಸೊ ಅವಾಗ ದೇ ವಿಲ್ ಫೋಕಸ್ ಆನ್ ಏನು ತುಂಬಾ ಕಾಂಪ್ಲೆಕ್ಸ್ ಆಗಿದೆಯೋ ಅಲ್ಲಿ ದೇ ವಿಲ್ ಯೂಸ್ ದರ್ ಎಕ್ಸ್ಪರ್ಟೀಸ್ ಅನ್ಸುತ್ತೆ. ಶೀತ ನೆಗಡಿ ಎಲ್ಲ ಇಟ್ಕೊಂಡು ನಾನು ಏಮ್ಸ್ ಡೆಲ್ಲಿ ಟಿಕೆಟ್ ತಗೊಂಡು ಏಮ್ಸ್ ಹೋದ್ರೆ ಅದಕ್ಕೆ ಏನ್ ಉಪಯೋಗ ಇಲ್ಲ ಅಲ್ವಾ? ಆದ್ರೆ ಅದೇ ತರ ನಿಮ್ಹ್ಯಾನ್ಸ್ ಅಲ್ಲಿ ಆಗ್ತಾ ಇದೆ, ಇಂಡಿಯಾನಲ್ಲಿ ಆಗ್ತಾ ಇದೆ. ಮತ್ತೆ ಇನ್ನೊಂದು ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆನಲ್ಲಿ ಇನ್ನೊಂದು ಒಳ್ಳೆ ರೆಕಮೆಂಡೇಶನ್ ಮಾಡಿದ್ದಾರೆ. ಏನಂದ್ರೆ, ನಾವು ಮೆಂಟಲ್ ಹೆಲ್ತ್ ಅಂತ ಏನಂತೀವಿ, ತುಂಬಾ ಒಂದು ಟೆಂಡೆನ್ಸಿ ಇದೆ ಅದನ್ನೇ ಒಂದು ಸೆಪರೇಟ್ ಪ್ರಾಬ್ಲಮ್ ತರ ನೋಡೋ ತರ. ಬಟ್ ದಟ್ಸ್ ನಾಟ್ ಹೌ ಇಟ್ ಎಕ್ಸಿಸ್ಟ್, ರೈಟ್? ಸೊ ಅದರಿಂದ ಅವ್ರ ರೆಕಮೆಂಡೇಶನ್ ಏನಂದ್ರೆ, ಇವಾಗ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಇರ್ಲಿ, ಡಯಾಬಿಟೀಸ್ ತರ, ಅಥವಾ ಮಕ್ಕಳ ಆರೋಗ್ಯ, ಚಿಲ್ಡ್ರನ್ಸ್ ಹೆಲ್ತ್, ವಿಮೆನ್ಸ್ ಹೆಲ್ತ್, ಎಲ್ಡರ್ಲಿ ಹೆಲ್ತ್, ಇದೆಲ್ಲದರ ಜೊತೆನೂ ಮೆಂಟಲ್ ಹೆಲ್ತ್ ಇಂಟಿಗ್ರೇಟ್ ಮಾಡ್ಕೊಂಡ್ರೆ ನಮ್ಮ ಅಂದ್ರೆ ಇಟ್ ರೆಡ್ಯೂಸಸ್ ದ ಬರ್ಡನ್. ಮತ್ತೆ ಯಾರಿಗ್ ಸಹಾಯ ಬೇಕೋ ಅವ್ರು ಐಡೆಂಟಿಫೈ ಆಗೋದು ತುಂಬಾ ಬೇಗ ಐಡೆಂಟಿಫೈ ಆಗ್ಬೋದು. ಒಂದು ಅಡಚಣೆ ನಾನ್ ಏನ್ ನೋಡೋದಂದ್ರೆ, ನಿಮ್ಮ ಅಭಿಪ್ರಾಯದಲ್ಲಿ ಬೇರೆ ಡಾಕ್ಟರ್ಸ್ ಅಂದ್ರೆ ಸೈಕಾಟ್ರಿಸ್ಟ್ ಬಿಟ್ಟು ಬೇರೆ ಡಾಕ್ಟರ್ಸ್ ಅಲ್ಲೂ ಸ್ಟಿಗ್ಮಾ ಉಂಟಾ? ಈ ತರ ಮೆಂಟಲ್ ಹೆಲ್ತ್ ಮೆಡಿಸಿನ್ಸ್ ಮೇಲೆ ಈ ತರ ರೆಫರಲ್ ಮಾಡೋದಕ್ಕೆ ಸರ್ಕಾರದಿಂದ ರೆಕಮೆಂಡೇಶನ್ ಬರೋದಂತೂ ಒಳ್ಳೇದು. ಆದ್ರೆ ಸದ್ಯಕ್ಕೆ ಸಮಾಜ ಅಂತ ನೋಡುವಾಗ ನಮ್ಮ ಕಮ್ಯುನಿಟಿ ಆಫ್ ಡಾಕ್ಟರ್ಸ್ ಅಂಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅಂತ ನೋಡಿದ್ರೆ ಅಲ್ಲೂ ನಿಮಗೆ ಬ್ಯಾರಿಯರ್ಸ್ ಕಾಣಿಸುತ್ತಾ? ತುಂಬಾ ಬಹಳ. ಸೊ ನೀವ್ ಹೇಳಿದ ಹಾಗೆ ತುಂಬಾ ಬ್ಯಾರಿಯರ್ಸ್ ಇದೆ. ಈವನ್
ಮೆಡಿಕಲ್ ಪ್ರೊಫೆಷನಲ್ಸ್ ಅಲ್ಲಿ, ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅಲ್ಲಿ ಮೆಂಟಲ್ ಹೆಲ್ತ್ ಡಾಕ್ಟರ್ಸ್ ಅಂಡ್ ನರ್ಸಸ್ ಮೇಲೆ ತುಂಬಾ ಇದೆ. ಸೊ ಇದು ಅಗೇನ್ ಅಕ್ರಾಸ್ ದ ವರ್ಲ್ಡ್. UK ಯು ಥಿಂಕ್ ಇಸ್ ಒಂಥರ ಡೆವಲಪ್ಡ್ ಅಂತ ನೇಷನ್ ಆದ್ರೂ ಅಲ್ಲಿ ಕೂಡ ಇರ್ತಾ ಇತ್ತು. ಸೊ ದೇರ್ ಇಸ್ ಅ ನೋಷನ್ ದಟ್ ಈವನ್ ಮೆಂಟಲ್ ಹೆಲ್ತ್ ಸೈಕಾಟ್ರಿಸ್ಟ್ ಬಿಕಾಸ್ ದೇ ಓನ್ಲಿ ಲುಕ್ ಆಫ್ಟರ್ ದ ಮೈಂಡ್ ಆರ್ ನಾಟ್ ರಿಯಲ್ ಡಾಕ್ಟರ್ಸ್ ಅನ್ನೋ ತರ. ಸೊ ಅದ್ರಲ್ಲಿ ಪ್ರಾಬ್ಲಮ್ ಆ ನ್ಯಾರೇಟಿವ್ ಅಲ್ಲಿ ಏನು ಅಂದ್ರೆ, ಸೊ ಆರ್ ಪೇಷಂಟ್ಸ್ ಆಲ್ಸೋ ಗೆಟ್ ದ ಪುವರ್ ಎಂಡ್ ಆಫ್ ದ ಬಾರ್ಗೇನ್ ಅಂತಾರಲ್ಲ ಆ ತರ. ಅಂಡ್ ದ ಮಿನಿಟ್ ಈಗ ನನ್ನಿಂದ ಲೆಫರಲ್ ಹೋಯ್ತು ಅಂದ್ರೆ an automatic stigma is generated. ಇವ್ರು ಬಿಡಪ್ಪ ಮೆಂಟಲ್ ಪೇಷಂಟ್, ಇವ್ರು ನೋವು ಬಂದ್ರೆ ಅಯ್ಯೋ ಇಟ್ ಮಸ್ಟ್ ಬಿ ಆಲ್ ಸೊಮ್ಯಾಟಿಕ್, ಇವ್ರದೆಲ್ಲ ಮನ್ಸಲ್ಲಿದೆ ಅಂತ. ಸೊ a very unconscious bias sets in even from the other professional. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಇಫ್ ಮೆಂಟಲ್ ಹೆಲ್ತ್ ಟ್ಯಾಗ್ ಇಲ್ಲ ಅಂದ್ರೆ they might have investigated, looked at pain as pain, whereas ಈ ಕಾರಣದಿಂದ sometimes they might just minimize the pain or dismiss the pain. ಸ್ವಲ್ಪ ಇದು ಬರೀ ನಿಮ್ ತಲೆಯಲ್ಲಿದೆ ರೀ, ಇದ್ರಲ್ಲಿ ಏನಿಲ್ಲ ಅಂತ ಹೇಳಿ ಕಳ್ಸೋ ಚಾನ್ಸಸ್ ತುಂಬಾ ಇದೆ. ಅಂಡ್ ವಾಸ್ತವಿಕವಾಗಿ ಇದು ಆಗಿ ಇದೆ ಕೂಡ. ಪರ್ಸನಲಿ ಆಲ್ಸೋ ಹ್ಯಾವ್ ಎಕ್ಸ್ಪೀರಿಯನ್ಸ್, ನಾನು ನನ್ನ ಪೇಷಂಟ್ಸ್ ನ ಕಳಿಸಿದಾಗ ದಿಸ್ ಹ್ಯಾಸ್ ಹ್ಯಾಪನ್ಡ್. ಸೊ ಎಸ್, ದೇರ್ ಇಸ್ ಅ ಲಾಟ್ ಆಫ್ ಸ್ಟಿಗ್ಮಾ ಅಬೌಟ್ ನಾಟ್ ಜಸ್ಟ್ ಪೇಷಂಟ್ಸ್ ವಿತ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಬಟ್ ಪ್ರೊಫೆಷನಲ್ಸ್ ಆಲ್ಸೋ. ಸೊ ನಾವು ಈಗ ಅರ್ಲಿಯರ್ ಸ್ವಲ್ಪ ಮಾತಾಡ್ತಾ ಇದ್ವಿ ಅಬೌಟ್ ಹೌ ಪಬ್ಲಿಕ್ ಪಾಲಿಸಿ ಕ್ಯಾನ್ ಬಿ ಇನ್ಫ್ಲೂಯೆನ್ಸ್ಡ್ ಅಂಡ್ ಹೇಗೆ ಬಹಳ ಕಮ್ಮಿ ಸೈಕ್ಯಾಟ್ರಿಸ್ಟ್ ಇರುವಂತ ಜಾಗಗಳಲ್ಲಿ ಮೆಂಟಲ್ ಹೆಲ್ತ್ ನ ಹೇಗೆ ಆಕ್ಸೆಸಿಬಲ್ ಮಾಡೋದು ಅಂತ ಮಾತಾಡ್ತಾ ಇದ್ವಿ. ಈ ಪ್ರಶ್ನೆ ಸೈಕ್ಯಾಟ್ರಿಸ್ಟ್ಗೂ ಬಹಳ ಕಾಡಿದೆ. ಅಂಡ್ ಎಷ್ಟೊಂದ್ ಜನ ಎಷ್ಟೊಂದ್ ರೀತಿಲಿ ಯೋಚನೆ ಮಾಡಿ ಇದಕ್ಕೆ ಸೊಲ್ಯೂಷನ್ಸ್ ನ ಯೋಚನೆ ಮಾಡಿದ್ದಾರೆ. ಸೊ ನಾನು UK ಅಲ್ಲಿದ್ದಾಗ ಪ್ರೊಫೆಸರ್ ಶರ್ಮಾ ಅಂಡ್ ಪ್ರೊಫೆಸರ್ ಕೋಪ್ಲೆಂಡ್ ಅಂತ ಇಬ್ರು ಸೈಕ್ಯಾಟ್ರಿಸ್ಟ್. ಅವರು ಒಂದು ಇದನ್ನ ಯೋಚನೆ ಮಾಡಿ, ಅವರು ಅವಾಗ ಆಫ್ರಿಕಾಲ್ ಕೆಲಸ ಮಾಡ್ತಾ ಇದ್ರು ಅನ್ಸುತ್ತೆ, ನಾರ್ಥನ್ ಆಫ್ರಿಕಾ ಅಲ್ಲಿ. ಪ್ರೊಫೆಸರ್ ಶರ್ಮಾ ಅವರು ಇಂಡಿಯಾದವರು. ಸೊ ಇಬ್ರಿಗೂ ರೂರಲ್ ಪ್ರಾಬ್ಲಮ್ಸ್ ಆಫ್ ಆಕ್ಸೆಸಿಂಗ್ ಹೆಲ್ತ್ ಇನ್ ರೂರಲ್ ಕಂಟ್ರೀಸ್ ಗೊತ್ತಿತ್ತು. ಸೊ ಅವಾಗ ದೇ ಕೇಮ್ ಅಪ್ ವಿತ್ ಅನ್ ಐಡಿಯಾ, ಯಾಕೆ ನಾವು ವಿ ಶುಡ್ ನಾಟ್ ಕ್ರಿಯೇಟ್ ಅನ್ ಆಪ್ ಆರ್ ಎನಿಥಿಂಗ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಬೈ ಫ್ರಂಟ್ ಲೈನ್ ವರ್ಕರ್ಸ್. ಈಗ ರೂರಲ್ ಹೆಲ್ತ್ ಸೆಟಪ್ಸ್ ಅಲ್ಲಿ ಆಶಾ ವರ್ಕರ್ಸ್, ಅಂಗನವಾಡಿ ವರ್ಕರ್ಸ್, ದೇ ಆರ್ ಫ್ರಂಟ್ ಲೈನ್ ವರ್ಕರ್ಸ್. ಸೊ ಅವ್ರನ್ನ ನಾವ್ ಯಾಕೆ ಎನೇಬಲ್ ಮಾಡಬಾರ್ದು, ಸೊ ದಟ್ ವಿತ್ ದಿ ಯೂಸ್ ಆಫ್ ದಿಸ್ ಆಪ್ ಅವರು ಪ್ರಶ್ನೆಗಳನ್ನ ಕೇಳಿ ಆ ಆಪ್ ಒಂದು ಡಯಾಗ್ನೋಸಿಸ್ ಕೊಟ್ರೆ ಅದನ್ನ ಡಿಸ್ಕಸ್ ಮಾಡಿ ಟ್ರೀಟ್ಮೆಂಟ್ ನ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಯೋಚನೆಯಲ್ಲಿ ದೇ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಅಂಡ್ ಅಫ್ ಕೋರ್ಸ್ ದೀಸ್ ಥಿಂಗ್ಸ್ ಆರ್ ನಾಟ್ ಈಸಿ ಅಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಆಲ್ಮೋಸ್ಟ್ 15-20 ವರ್ಷ ಮಾಡಿ ಈಗ ಒಂದು GM HAT ಅಂತ ಒಂದು ಆಪ್ ಕ್ರಿಯೇಟ್ ಮಾಡಿದ್ದಾರೆ. ಅದರ ಎಕ್ಸ್ಪಾನ್ಷನ್ ಇಸ್ ಗ್ಲೋಬಲ್ ಮೆಂಟಲ್ ಹೆಲ್ತ್ ಅಸೆಸ್ಮೆಂಟ್ ಟೂಲ್ ಅಂತ. ಅದು ಯೂಸ್ ಮಾಡ್ಲಿಕ್ಕೆ 10-15 ನಿಮಿಷ ತಗೊಳುತ್ತೆ. ಅಂಡ್ ಅದರಲ್ಲಿ ರಿಪೋರ್ಟ್ ಕೂಡ ಬರುತ್ತೆ, ಪೇಷಂಟ್ದು ಎಲ್ಲ ಪ್ರಶ್ನೆಗಳು ಕೂಡ ನಾವೇ ಬರ್ದ್ ಕೊಟ್ಬಿಟ್ಟಿದೀವಿ. ಸೊ ಹೇಗೆ ಪ್ರಶ್ನೆ ಕೇಳೋದು ಅನ್ನೋದು ಕೂಡ ಇದೆ ಅದರಲ್ಲಿ. ಯಾಕಂದ್ರೆ ಎಷ್ಟೊಂದ್ ಜನ ಈ ಪ್ರಶ್ನೆನ ಹೇಗ್ ಕೇಳೋದು ಅಂತ ತುಂಬಾ ತಡವಡಿಸ್ತಾರೆ. ಅಂಡ್ ಇದನ್ನ ನಾವು ಬರೀ ಇಂಗ್ಲಿಷ್ ಅಲ್ಲಿ ಮಾತ್ರ ಮಾಡ್ಲಿಲ್ಲ, ಯಾಕಂದ್ರೆ ಇಫ್ ವಿ ಆರ್ ಥಿಂಕಿಂಗ್ ಅಬೌಟ್ ರೂರಲ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಆರ್ ಪ್ರಾಬ್ಲಮ್ಸ್ ಆಫ್ ಆಕ್ಸೆಸ್ ಬೇರೆ ಬೇರೆ ಭಾಷೆಯಲ್ಲಿ ಮಾಡ್ಬೇಕು. ಸೊ ನಾವ್ ಇವಾಗ ಅದನ್ನ ಮರಾಠಿ, ಹಿಂದಿ, ಅರಾಬಿಕ್, ಸ್ಪ್ಯಾನಿಷ್ ಇಷ್ಟು ಲ್ಯಾಂಗ್ವೇಜಸ್ ಅಲ್ಲಿ ಮಾಡಿದೀವಿ. ಈಗ ಕನ್ನಡದು ಕೂಡ ಮಾಡ್ತಾ ಇದೀವಿ. ಅದರದ್ದು ವ್ಯಾಲಿಡೇಷನ್ ಅಂತ ಹೇಳ್ತೀವಿ ನಾವು ರಿಸರ್ಚ್ ಅಲ್ಲಿ. ಆ ವ್ಯಾಲಿಡೇಷನ್ ಪ್ರಾಸೆಸ್ ನಡೀತಾ ಇದೆ. ಅದಾದ ಕೂಡಲೇ ಇಟ್ ಈಸ್ ಅವೈಲಬಲ್ ಆಸ್ ಅನ್ ಆಪ್ ಅಂಡ್ ಆಲ್ಸೋ ಆಸ್ ಅ ಡೆಸ್ಕ್ ಟಾಪ್ ವರ್ಷನ್. ಸೊ ಲ್ಯಾಪ್ಟಾಪ್ ಯೂಸ್ ಮಾಡೋರು ಕೂಡ ಯೂಸ್ ಮಾಡಬಹುದು. ಅಂಡ್ ಅಡ್ವಾಂಟೇಜ್ ಏನಂದ್ರೆ, ನಾವೊಂದು ಇವಾಗ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ಸ್ ಇರುತ್ತೆ, ಟ್ಯಾಬ್ಸ್ ಇರುತ್ತೆ. ಸೊ ಅದನ್ನ ತಗೊಂಡ್ ಹೋಗ್ಬಿಟ್ಟು ಯಾರೋ ಒಂಚೂರು ಕಷ್ಟ ಪಡ್ತಾ ಇದಾರೆ ಅಂದ್ರೆ ದೇ ಕ್ಯಾನ್ ಅಡ್ಮಿನಿಸ್ಟರ್ ಇಟ್. 10-15 ನಿಮಿಷ ಎಲ್ಲರಿಗೂ ಇರುತ್ತೆ. ಅಷ್ಟು ದಟ್ ಮಚ್ ಟೈಮ್ ಪೀಪಲ್ ಕ್ಯಾನ್ ಸ್ಪೇರ್. ಅಂಡ್ ಇದಕ್ಕೆ ಸೈಕಾಟ್ರಿ ಡಿಗ್ರಿ ಬೇಡ, ಬೇರೆ ಏನ್ ಬೇಡ. ಹೆಲ್ತ್ ವರ್ಕರ್ ಅವರನ್ನ ಇದನ್ನು ಉಪಯೋಗಿಸಿ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ರೆಫರ್ ಮಾಡ್ಬೋದಲ್ವಾ ಸರಿಯಾದ ಜನ. ಇದಕ್ಕೆ ಸ್ವಲ್ಪ ಟ್ರೈನಿಂಗ್ ಕೊಡ್ತೀವಿ, ಯಾಕಂದ್ರೆ ಮಾನಸಿಕ ಕಾಯಿಲೆ ಅನ್ನೋದು ತುಂಬಾ ಅನ್ಯೂಶುವಲ್. ಈವನ್ ಡಾಕ್ಟರ್ಸ್ ಯೂಸ್ ಮಾಡ್ತೀನಿ ಅಂದ್ರೂ ನಾವು ಅವರಿಗೂ ಕೂಡ ಟ್ರೈನ್ ಮಾಡ್ತೀವಿ. ಈಗ ಲೆಟ್ಸ್ ಸೇ ಒಬ್ರು ಆರ್ಥೋಪೆಡಿಕ್ ಸರ್ಜನ್ ಇದನ್ನ ಯೂಸ್ ಮಾಡ್ತೀನಿ ಅಂದ್ರು ಅವರಿಗೆ 1 or 2 days ಟ್ರೈನಿಂಗ್ ಕೊಟ್ಟು ಹೇಗೆ ಆಪ್ ನ ಯೂಸ್ ಮಾಡೋದು ಅಂಡ್ ಸ್ವಲ್ಪ ಕಾಮನ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಬಗ್ಗೆ ಸೆನ್ಸಿಟೈಸ್ ಮಾಡಿ ಓನ್ಲಿ ದೆನ್ ಯು ಕ್ಯಾನ್ ಯೂಸ್ ದಿಸ್ ಆಪ್. ಬಟ್ ಇಟ್ಸ್ ನಾಟ್ ಅ ಲಾಂಗ್ ಟ್ರೈನಿಂಗ್, ಇಟ್ಸ್ ನಾಟ್ ಲೈಕ್ ಇಯರ್ಸ್ ಆನ್ ಎಂಡ್. 2 ದಿನದಿಂದ 5 ದಿನದವರೆಗೂ ಮಾಡ್ತೀವಿ. ಇದನ್ನ ನಾವು ಈ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರಿಗೆ ಮಾಡಿದ್ವಿ ನಾವು. ಅವ್ರು ಅದನ್ನ ಈಗ ಇಯರ್ಲಿ ಹೆಲ್ತ್ ಚೆಕ್ಅಪ್ ಪ್ರೋಗ್ರಾಮ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡ್ಬಿಟ್ಟಿದ್ದಾರೆ. ಸೊ ದಟ್ ಬಿಕಾಸ್ ಅವರಲ್ಲೂ ದ ನಂಬರ್ ಆಫ್ ಸೈಕ್ಯಾಟ್ರಿಸ್ಟ್ ಇಸ್ ವೆರಿ ವೆರಿ ಫ್ಯೂ. ಫಾರ್ ಐ ಥಿಂಕ್ ದೇರ್ ಅಬೌಟ್ 2 lakhs. ಅವರಿಗೆ ತುಂಬಾ ಕಮ್ಮಿ ಜನ ಇದ್ದಾರೆ. ಸೊ ಐ ಥಿಂಕ್ ಇಟ್ ಈಸ್ ವಿ ಹ್ಯಾವ್ ಟು ಬಿ ಇನೋವೇಟಿವ್ ಇನ್ ಟರ್ಮ್ಸ್ ಆಫ್ ಹೇಗೆ ಎಂಗೇಜ್ ಮಾಡೋದು ಅಂತ. ತುಂಬಾನೇ ಧನ್ಯವಾದ ಸೌಮ್ಯ ಅವರೇ. ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರೋಣ.
Hey everybody, welcome to another awesome week on the IVM Podcast Network. If you're not following us on social media, please do. We're IVM Podcast on Twitter, Facebook, and Instagram. I'd like to thank our sponsors this week, Paytm Money and Intel. We appreciate their support. It's been a really fun week, guys. We've had some great episodes on your old favorites. Cyrus Says, Advertising is Dead, Edges and Sledges, Football Shitball had a really fun episode as well. Definitely do check it out. I'm sure you're going to enjoy yourselves. And with that, let's continue with your show. Welcome back. ಸೊ ಇದೊಂದು ಇನ್ಸ್ಟಿಟ್ಯೂಷನಲ್ ಕೆಪಾಸಿಟಿದೇ ಪ್ರಾಬ್ಲಮ್ ಆಯ್ತು ಅಲ್ವಾ ನೀವ್ ಹೇಳೋದು ಅಂತಂದ್ರೆ ಸಾಕಷ್ಟು ಜನ ವರ್ಕರ್ಸ್ ಇಲ್ಲ, ಸಾಕಷ್ಟು ಜನ ಇವರಿಲ್ಲ, ಫೆಸಿಲಿಟೀಸ್ ಇಲ್ಲ ಅವ್ರಗಳಿಗೆ ಇದೆಲ್ಲ ಮಾಡೋದಕ್ಕೆ ಅಂತ. ಇದು ದೊಡ್ಡವ್ರಿಗೂ ವಿಷಯಗಳಾಯ್ತು. ನಾವ್ ಇವಾಗ ಸಣ್ಣ ಮಕ್ಕಳ ಸ್ಥಿತಿಗೆ ಬರೋಣ. ಅಂದ್ರೆ ಇಂಡಿಯಾ ಅಂತ ಒಂದು ದೇಶದಲ್ಲಿ ಸಣ್ಣ ಮಕ್ಕಳದ್ದು ಸ್ಟೇಟ್ ಏನು ವೆನ್ ಇಟ್ ಕಮ್ಸ್ ಟು ಮೆಂಟಲ್ ಹೆಲ್ತ್? ಈಗ WHO ಹ್ಯಾಸ್ ಕಮ್ ಅಪ್ ವಿತ್ ಒಂದು ಸ್ಕೂಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ. ದಟ್ can be adopted by various schools ಗಳಲ್ಲಿ. ನನ್ನ ಪ್ರಕಾರ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಮಕ್ಕಳು ತುಂಬಾ ಟ್ರಾನ್ಸಿಷನ್ಸ್ ಇಲ್ಲ ಚೇಂಜಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ಪ್ರೈಮರಿ ಸ್ಕೂಲ್ ಇಂದ ಮಿಡಲ್ ಸ್ಕೂಲ್ಗೆ ಹೋದಾಗ, ಮಿಡಲ್ ಇಂದ ಹೈಯರ್ ಸ್ಕೂಲ್ಗೆ ಹೋದಾಗ, ಸೊ ದೇರ್ ಇಸ್ ಸೋ ಮೆನಿ ಚೇಂಜಸ್. ಆಮೇಲೆ ಸಮ್ ಸ್ಕೂಲ್ಸ್ ಆರ್ ಹೋಮೋಜಿನಸ್ ಸ್ಕೂಲ್ಸ್, ಒಂದೇ ಗ್ರೂಪ್, ಒಂದೇ ಬ್ಯಾಕ್ ಗ್ರೌಂಡ್ ಆಫ್ ಪೀಪಲ್ ಬರ್ತಾರೆ. ಎಷ್ಟೊಂದು ಸ್ಕೂಲ್ಸ್ ಆರ್ ಹೆಟ್ರೋಜಿನಸ್. ಯು ಮೈಟ್ ಗೆಟ್ ಸಂಬಡಿ ಫ್ರಮ್ ಅನ್ ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂಡ್ ಲೋವರ್ ಸ್ಟ್ರೇಟಾ ಇಂದ ಬಂದಿರೋರು. ಸೊ ಇದೆಲ್ಲ ನಮಗೆ ಇಟ್ ಮೇ ಫೀಲ್ ಲೈಕ್ ಇಟ್ಸ್ ನಾಟ್ ಅ ಲಾಟ್, ಬಟ್ ಫಾರ್ ಅ ಚೈಲ್ಡ್, ಮಗುವಿಗೆ ಇದು ಬಹಳ ಕಷ್ಟ. ಜಸ್ಟ್ ದಟ್ ಸೋಷಿಯಲ್ ಇಂಟರಾಕ್ಷನ್ ಅಂಡ್ ಅಡಾಪ್ಟೇಷನ್. ವಾಟ್ ಹೆಲ್ಪ್ಸ್ ದ ಚೈಲ್ಡ್ ಅಡಾಪ್ಟ್ ಟು ದಿಸ್ ಈಸ್ ಅಫ್ ಕೋರ್ಸ್ ಎನ್ವೈರನ್ಮೆಂಟ್. ನಮ್ಮ ಅಕ್ಕಪಕ್ಕ ಯಾರಿದ್ದಾರೆ, ಸುತ್ತಮುತ್ತ ಹೇಗಿದೆ, ನಮ್ಮ ಅಪ್ಪ ಅಮ್ಮ ಹೇಗೆ ಅದ್ರ ರೆಸ್ಪಾಂಡ್ ಮಾಡ್ತಾರೆ, ನಮ್ಮ ಟೀಚರ್ಸ್ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ. ಬಟ್ ಇದ್ರಲ್ಲೆಲ್ಲ ನಾವು ಒಂದ್ ಅಸಂಪ್ಷನ್ ಮಾಡ್ಕೊಳ್ತಾ ಇದೀವಿ, ದಟ್ ಟೀಚರ್ಸ್ಗೆಲ್ಲ ಗೊತ್ತಿರುತ್ತೆ ಹೇಗೆ ಮಕ್ಳ ಜೊತೆ ಇರ್ಬೇಕು ಅಂತ. ವಿ ಆರ್ ಅಸ್ಯೂಮಿಂಗ್ ಅಪ್ಪ ಅಮ್ಮಂಗೆ ಯಾವಾಗ್ಲೂ ಕರೆಕ್ಟ್ ರೆಸ್ಪಾನ್ಸ್ ಗೊತ್ತಿರುತ್ತೆ ಅಂತ. ಈಗ ನನ್ಗೆ ಯಾರು ಬುಲ್ಲಿ ಮಾಡಿಲ್ಲ ಅಂದ್ರೆ, ನನ್ಗೆ ಮೇ ಬಿ ನನ್ ಮಗುಗೆ ಬುಲ್ಲಿ ಮಾಡ್ತಾ ಇದ್ರೆ ಅದ್ರ ಎಕ್ಸ್ಪೀರಿಯನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಕು ಕಷ್ಟ ಆಗ್ಬೋದು. ಸೊ ಐ ಥಿಂಕ್ ಅ ಸ್ಕೂಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಇದ್ರೆ ಮಕ್ಳನ್ನ ಸೆನ್ಸಿಟೈಸ್ ಮಾಡಬಹುದು. ಲೈಕ್ ಈ ತರಾನು ಆಗ್ಬೋದು, ನಿಮ್ ಕ್ಲಾಸ್ ಅಲ್ಲಿ ಬೇರೆ ಮಕ್ಳಿಗೆ ಬೇರೆ ತರ ಎಕ್ಸ್ಪೀರಿಯನ್ಸಸ್ ಇರ್ಬೋದು ಅಂತ. ದಟ್ ಈಸ್ ಒನ್ ಸ್ಟಾರ್ಟಿಂಗ್ ಪಾಯಿಂಟ್. ಬಟ್ ಅಟ್ಯಾಚ್ ಟು ಇಟ್ ಏನಂದ್ರೆ, ನಾವ್ ಅದನ್ನ ಮಾತಾಡಿದಾಗ ವಿ ಆರ್ ನಾಟ್ ಮಿನಿಮೈಸಿಂಗ್ ದೇರ್ ಪ್ರಾಬ್ಲಮ್. ಬುಲ್ಲಿಂಗ್ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಸ್ಕೂಲ್ಸ್ ಅಲ್ಲಿ. ಬುಲ್ಲಿಂಗ್ ಕ್ಯಾನ್ ಬಿ ಸಿಂಪಲ್, ನೇಮ್ ಕಾಲಿಂಗ್, ನೀನ್ ಸಣ್ಣಕ್ಕಿದ್ಯಾ, ದಪ್ಪಕ್ಕಿದ್ಯಾ, ಕರ್ರಗಿದ್ಯಾ, ಬೆಳ್ಳಗಿದ್ಯಾ, ಏನೇನೋ ಹೇಳೋದು. ದೊಡ್ಡವರಾದ ನಮ್ಗೆ ಅಯ್ಯೋ ಇದ್ರಲ್ಲೇನಿದೆ ಅಂತ ಅನ್ಸ್ಬೋದು. ಬಟ್ ಆ ಮಗುಗೆ ದಿನ 8 ಗಂಟೆ ಕಾಲ ಸ್ಕೂಲಲ್ಲಿ ಇರುವಾಗ ದಟ್ ಈಸ್ ವೆರಿ ವೆರಿ ಸ್ಟ್ರೆಸ್ಫುಲ್. ಅಂಡ್ ನಾನು ಹೇಳ್ದಂಗೆ ಇದು ಟ್ರಾನ್ಸಿಷನಲ್ ಫೇಸಸ್ ಅಲ್ಲಿ ಜಾಸ್ತಿ ಆಗುತ್ತೆ. ಫಾರ್ ಇನ್ಸ್ಟೆನ್ಸ್ ಈಗ ಅಡಾಲೆಸೆನ್ಸ್, ಟೀನೇಜರ್ಸ್ ಅಂತ ಟೈಮಲ್ಲಿ ದ ಟೆಂಡೆನ್ಸಿ ಆಲ್ವೇಸ್ ಇಸ್, ಅರೆ ಇದು ಬರೀ ಹಾರ್ಮೋನಲ್ಲು, ಇವಾಗ ತಾನು ಅಡಾಲೆಸೆನ್ಸ್ ಇದೆ, ಪ್ಯೂಬರ್ಟಿ, ಅದಕ್ಕೆ ಹಿಂಗ ಆಡ್ತಾ ಇದಾರೆ ಅಂತ. ಬಟ್ ಸಮ್ಟೈಮ್ಸ್ ಇಟ್ಸ್ ಅ ಲಿಟಲ್ ಬಿಟ್ ಮೋರ್. ಸೊ ನನ್ನ ಅಭಿಪ್ರಾಯದಲ್ಲಿ ಸ್ಕೂಲ್ಸ್ ಶುಡ್ ಟೇಕ್ ಸಮ್ ಓನರ್ಶಿಪ್ ಅಂಡ್ ತಗೊಂಡಿದ್ದಾರೆ. ಎಷ್ಟೊಂದು ಸ್ಕೂಲ್ಸ್ ಅಲ್ಲಿ ಇವಾಗ ಕೌನ್ಸಿಲರ್ಸ್ ಇದಾರೆ, ಒಂದ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಇರುತ್ತೆ. ಬಟ್ ಅದಿನ್ನು it's not enough. I think we still far from getting to the end point. ಇನ್ನೊಂದೇನಂದ್ರೆ, ತುಂಬಾ ಸತಿ ಮಕ್ಳು ಸರಿಯಾಗಿ ಓದ್ತಾ ಇಲ್ಲ ಮಾರ್ಕ್ಸ್ ಕಡಿಮೆ ಆಗ್ತಾ ಇದೆ ಅಂದ್ರೆ, ಇವರು ಸರಿಯಾಗಿ ಓದಲ್ಲ, ಏನೋ ಕಾಟಾಚಾರ ಮಾಡ್ತಾ ಇದ್ದಾರೆ ಅಂತ ತುಂಬಾ ಸತಿ ನಾವು ಹೇಳೋವಾಗ, ಆಕ್ಚುಲಿ ಏನಾದ್ರೂ ಸ್ವಲ್ಪ ಲರ್ನಿಂಗ್ ಚಾಲೆಂಜಸ್ ಇರ್ಬೋದಲ್ವಾ, ಅದಕ್ಕೂ ನಮ್ಮ ಮಾನಸಿಕ ಆರೋಗ್ಯಕ್ಕೂ ಸಂಬಂಧ ಇರುತ್ತಲ್ವಾ. ಇವಾಗ US ಅಲ್ಲಿ ಆಲ್ಮೋಸ್ಟ್ ಅದು ಉಲ್ಟಾ ಆಗಿರ್ಬೋದು ಪ್ರಾಬ್ಲಮ್. ಈ ADD, ADHD ಅಂತ ಆಲ್ಮೋಸ್ಟ್ ಓವರ್ ಪ್ರಿಸ್ಕ್ರೈಬ್ ಮಾಡಿರ್ಬೋದು. ಆದ್ರೆ ಇದ್ರಲ್ಲಿ ನಿಜ ಅಂತೂ ಇದೆ ಅಲ್ವಾ? ಇದೆ. ನಮ್ದು ಈಗ ನಾವು ಅಟ್ಲೀಸ್ಟ್ ಸಿಟೀಸ್ ಅಲ್ಲಿ ವಾಟ್ ವಿ ಆರ್ ಗುಡ್ ಅಟ್ ಇಸ್ ಪ್ರಾಬ್ಲಮ್ ಏನು ಅಂತ ನೋಟಿಸ್ ಮಾಡ್ತಾ ಇದೀವಿ. ಇನ್ನು ನಮ್ಗೆ ಅದನ್ನ ಹೇಗೆ ಬಗೆಹರಿಸಬೇಕು, ಹೇಗೆ ಇಂಟರ್ವೆನ್ಷನ್ ಮಾಡ್ಬೇಕು ಅನ್ನೋದು ಕಷ್ಟ ಆಗ್ತಾ ಇದೆ. ಈಗ ಫಾರ್ ಇನ್ಸ್ಟೆನ್ಸ್ ADHD ಅನ್ನೋ ಒಂದು ಸಿಚುವೇಶನ್ ಇದೆ. ಮಕ್ಳು ತುಂಬಾ ಆಕ್ಟಿವ್ ಆಗಿರ್ತಾರೆ, ಒಂದ್ ಕಡೆ ಕೂತ್ಕೊಳಕ್ ಆಗೋದಿಲ್ಲ ಅವ್ರಿಗೆ. ಅದಕ್ಕೆ ಮಾತ್ರೆ ಇದೆ ಟ್ರೀಟ್ ಮಾಡ್ಲಿಕ್ಕೆ. ಬಟ್ ಬರೀ ಮಾತ್ರೆಯಿಂದ ಟ್ರೀಟ್ ಆಗೋಲ್ಲ. ಬಟ್ ದ ಓವರ್ ಸಿಂಪ್ಲಿಫಿಕೇಶನ್ ಆಫ್ ದಿಸ್ ಇಸ್ ಅದೇ, ಇದೊಂದು ರಿಟಲಿನ್ ಅನ್ನ ಮಾತ್ರೆ ಇದೆ, ಕೊಟ್ಬಿಟ್ರೆ ಸರಿ ಹೋಗ್ಬಿಡ್ತಾರೆ ಅಂತ. ಬಟ್ ಆಕ್ಚುಲಿ ವಾಟ್ ಹೆಲ್ಪ್ಸ್ ದ ಚಿಲ್ಡ್ರನ್ ಇಸ್, ಮನೆಯಲ್ಲಿ ಅಪ್ಪ ಅಮ್ಮ ಒಂದು ರೂಟೀನ್ ಚೇಂಜ್ ಮಾಡ್ಬೇಕು. ಸ್ಕೂಲಲ್ಲಿ ದೇ ಹ್ಯಾವ್ ಟು ಮೇಕ್ ಚೇಂಜಸ್ ಟು ಅಕಾಮಡೇಟ್ ದ ಚೈಲ್ಡ್. ಸೊ ಇದೆಲ್ಲ ಇಷ್ಟು ಮಟ್ಟಕ್ಕೆ ಮಾಡಕ್ ಆಗಲ್ಲ, ಬಿಕಾಸ್ ಮಾತ್ರೆ ಕೊಡೋದು ಇಸ್ ದ ಈಸಿಯೆಸ್ಟ್ ಪಾರ್ಟ್ ಆಫ್ ಎನಿಬಡೀಸ್ ಜಾಬ್. ಇಟ್ಸ್ ದ ಅದರ್ ಥಿಂಗ್. ಸೊ ಅದಕ್ಕೆ ಏನಾಗ್ಬೇಕಂದ್ರೆ ನಾವು ಜಾಯಿಂಡ್ ಅಪ್ ಆಗಿರ್ಬೇಕು. ಸೊ ಅದಕ್ಕೆ ವಿ ನೀಡ್ ಅ ಪ್ರೋಗ್ರಾಮ್ ದಟ್ ಎವ್ರಿಬಡಿ ಇಸ್ ಏಬಲ್ ಟು ಆಕ್ಸೆಸ್. ನೋಡಿ, ಹಿಂಗೆ ADHD ಬಂದ್ರೆ ಇದೊಂದು ಪಾತ್ವೇ ಇದೆ. ಈ ಮಗುವಿಗೆ ಈ ಕೌನ್ಸಿಲರ್ ಹತ್ರ ಮಾತಾಡ್ಬೇಕು, ಅಪ್ಪ ಅಮ್ಮನ ರೆಗ್ಯುಲರ್ ಆಗಿ ಮೀಟ್ ಮಾಡ್ಬೇಕು, ಆತರ. ಅಂಡ್ ಮಕ್ಕಳಲ್ಲಿ ಒಂದ್ ಕೀ ಥಿಂಗ್ ಇಸ್
ಅಪ್ಪ ಅಮ್ಮನ್ನ ಯಾವಾಗ್ಲೂ ಎಂಗೇಜ್ ಮಾಡ್ಬೇಕು, ಬಿಕಾಸ್ ದ ಚೈಲ್ಡ್ ಇಸ್ ವಿತ್ ದ ಪೇರೆಂಟ್ಸ್ ಅ ಲಾಟ್ ಆಫ್ ದ ಟೈಮ್. ಸೊ ನಾವೇ ಸ್ಕೂಲಲ್ಲೇ ಏನೋ ಮಾಡ್ತೀವಿ, ಮನೇಲಿ ಏನೋ ಆಗ್ತಾ ಇದೆ ಅಂದ್ರೆ ಇಟ್ ಇಸ್ ವೆರಿ ಅನ್ಹೆಲ್ಪ್ಫುಲ್ ಆ ಮಗುವಿಗೆ. ಇಲ್ಲಿ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಟ್ರೀಟ್ಮೆಂಟ್ ಹೋಗೋದ್ ಸರಿ, ಇವಾಗ ನಮ್ಮಲ್ಲಿ ತಿಳುವಳಿಕೆ ಇಲ್ದೇ ಇರೋದ್ರಿಂದ ಫಸ್ಟ್ ಸ್ಟೆಪ್ ಅಲ್ಲೇ ಪ್ರಾಬ್ಲಮ್ ಶುರು ಆಗ್ಬಿಡುತ್ತೆ. ಅಕಸ್ಮಾತ್ ಮಗು ಓದಕ್ಕೆ ಅಂದ್ರೆ ನೀವ್ ಹೇಳಿದ್ರಲ್ಲ ಪವನ್, ಓದೋದ್ರಲ್ಲಿ ತೊಂದ್ರೆ ಇದ್ರೆ ಮಗುಗೆ ಅಥವಾ ತಂಟೆ ಮಾಡ್ತಾ ಇದ್ರೆ ಕ್ಲಾಸ್ ಅಲ್ಲಿ, ತುಂಬಾ ಈಸಿ ಅಂದ್ರೆ ಏನು ತಲೆ ಹರಟೆ ಮಗು ಅಥವಾ ಉದಾಸೀನ ಮಾಡ್ತಾನೆ, ಲೇಜಿ ಚೈಲ್ಡ್, ಸಿ ಗ್ರೇಡ್, ಈ ತರ ಎಲ್ಲ ಹೇಳೋದು ತುಂಬಾ ಸುಲಭ. ಬಟ್ ನಮ್ಮಲ್ಲಿ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಈ ತರ ಲೇಬಲ್ ಮಾಡಿ ಬಿಟ್ಬಿಡ್ತೀವಿ ಒಂದೊಂದ್ಸಲ. ಆದ್ರೆ ಈ ತರ ಏನಾದ್ರೂ ಸೂಚನೆಗಳು ಕಾಣಿಸಿದ್ರೆ ಈ ಮಗುಗೆ ಏನಾಗ್ತಾ ಇರ್ಬೋದು ಅಂತ ಸ್ವಲ್ಪ ಕೂತ್ ಮಾತಾಡೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಆಫಿನ್ ಮೆಂಟಲ್ ಹೆಲ್ತ್ ಇಶ್ಯೂಸ್, ಮಕ್ಕಳು ಮೆಂಟಲ್ ಹೆಲ್ತ್ ಇಶ್ಯೂಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾಗ ಈ ತರಾನು ಬಿಹೇವ್ ಮಾಡ್ಬೋದು. ಬೆಳಗ್ಗೆ ಲೇಟ್ ಆಗಿ ಎದ್ದೇಳೋದು, ಹೋಮ್ವರ್ಕ್ ಮುಗಿಸದೇ ಇರೋದು, ದೇ ಕುಡ್ ಬಿ ಸೈನ್ಸ್ ಆಫ್ ಸಮ್ ಸಾರ್ಟ್ ಆಫ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಆರ್ ಲರ್ನಿಂಗ್ ಚಾಲೆಂಜಸ್. ಸೊ ಅದನ್ನ ಆ ಪರ್ಸ್ಪೆಕ್ಟಿವ್ ಇಂದ ನೋಡೋದು ತುಂಬಾ ಮುಖ್ಯ. ಅಂಡ್ ಮಕ್ಕಳಲ್ಲೂ ಡಿಪ್ರೆಷನ್ ಬಹಳ ಕಾಮನ್. ದಿಸ್ ಇಸ್ ಒನ್ ಥಿಂಗ್ ಐ ವಾಂಟ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಅಂಡ್ ನಿಮ್ ಮಗುಗೆ ಹೇಳಿದ್ನಲ್ಲ, ಈಗ ಕೋಲ್ಡ್, ಕಾಫು, ಇನ್ಫೆಕ್ಷನ್ ಆದ್ರೆ ಹೇಗೆ ಮಾತ್ರೆ ಕೊಡಿಸ್ತಿರೋ, ಇಫ್ ಮಾತ್ರೆ ಇಸ್ ಗೋಯಿಂಗ್ ಟು ಹೆಲ್ಪ್, ಆ ಮಗುವಿಗೆ ಬೆಟರ್ ಆಗುತ್ತೆ ಅಂದ್ರೆ ಪೇರೆಂಟ್ಸ್ ಶುಡ್ ಕನ್ಸಿಡರ್ ದಟ್. ಅಫ್ಕೋರ್ಸ್ ಏನು ಅರ್ಜೆಂಟ್ ಆಗಿ ಮಾಡೋ ನೆಸೆಸಿಟಿ ಇಲ್ಲ, ಬಟ್ ಥಾಟ್ಫುಲ್ ಆಗಿ ಯೋಚನೆ ಮಾಡಿ ಮಾಡ್ಬೇಕು. ಬಿಕಾಸ್ ನನ್ನ ಯಂಗ್ ಪೀಪಲ್ ಅಲ್ಲಿ ನೋಡೋದು ಸೇಮ್ ನ್ಯಾರೇಟಿವ್, ಇದು ಅಡಿಕ್ಟ್ ಆಗ್ಬಿಡ್ತಾನೆ ನನ್ ಮಗ, ಇದನ್ನ ತಗೊಂಡು ಇದಿಲ್ದೇನೆ ಹಿ ವಿಲ್ ನಾಟ್ ಬಿ ಏಬಲ್ ಟು ಸರ್ವೈವ್. ಅದೇ ಸೇಮ್ ನ್ಯಾರೇಟಿವ್ಸ್ ಬರುತ್ತೆ ಮಕ್ಕಳಲ್ಲಿ, ಇನ್ಫ್ಯಾಕ್ಟ್ ಜಾಸ್ತಿ ಬರುತ್ತೆ ಪೇರೆಂಟ್ಸ್ ಇಂದ. ಸೊ ಐ ಥಿಂಕ್ ಯು ಶುಡ್ ಕನ್ಸಿಡರ್ ಡಿಪ್ರೆಷನ್ ಲೈಕ್ ಡಯಾಬಿಟೀಸ್, ರುಮ್ಯಾಟಿಕ್ ಆರ್ಥರೈಟಿಸ್, ಆತರ ಸಮಥಿಂಗ್ ಆಸ್ ಕಾಮನ್ ಆಸ್ ದಟ್. ಅಂಡ್ ಹೌ ಯು ವುಡ್ ಸೀಕ್, ಅದಕ್ಕೆ ಹೇಗೆ ನೀವು ಹೆಲ್ಪ್ ಸೀಕ್ ಮಾಡ್ತಿರೋ ಇದಕ್ಕೂ ಅದೇ ತರ ಯೋಚನೆ ಮಾಡ್ಬೇಕು. ಖಂಡಿತ. ಇನ್ಫ್ಯಾಕ್ಟ್ ನೀವು ಹೇಳಿದ್ ನನಗ್ ಜ್ಞಾಪಕ ಬಂತು. ನಾನು ಪ್ರಗತಿ ಪಾಡ್ಕಾಸ್ಟ್ ಅಲ್ಲಿ ಡಾಕ್ಟರ್ ಸಬೀನಾ ರಾವ್ ಮತ್ತೆ ರಂಜಿತಾ ಅವ್ರ ಕೊಲೀಗ್ ಪವಿತ್ರ ಅವ್ರ ಜೊತೆ ಹಿಂದಿನ ವರ್ಷ ಒಂದು ಎಪಿಸೋಡ್ ರೆಕಾರ್ಡ್ ಮಾಡಿದ್ದೆ ಮೆಂಟಲ್ ಹೆಲ್ತ್ ಮೇಲೆ. ಅವರು ಡಾಕ್ಟರ್ ಸಬೀನಾ ಅವರು ಒಂದು ಉದಾಹರಣೆ ಕೊಟ್ರು. ಮನೇಲಿ ಅಪ್ಪ ಅಮ್ಮ ಈ ತರ ಒಂದು ತೊಂದ್ರೆ ಇದೆ, ಇದಕ್ಕೆ ಹೆಲ್ಪ್ ತಗೋಬೇಕು ಅಂತ ಏನೋ ಒಪ್ಪಿರ್ಲಿಲ್ವಂತೆ. ಹುಡುಗ ಇಲ್ಲ ಹುಡುಗಿ ಅವ್ರನ್ನ ಎಳ್ಕೊಂಡು ಹೋದ್ರಂತೆ ಡಾಕ್ಟರ್ ಹತ್ರ. ಇಲ್ಲ, ನನಗ್ ಗೊತ್ತು, ನನಗೇನೋ ಒಂದು ಚಾಲೆಂಜ್ ಇದೆ, ಮಾತಾಡ್ಬೇಕು, ನೀವು ಬನ್ನಿ ಅಂತ. ಸೊ ಅವ್ರು ಹೇಳ್ತಾ ಇದ್ದ ತರ ಈಗಿನ ಕಾಲದಲ್ಲಿ ತುಂಬಾ ಸತಿ ಅಟ್ಲೀಸ್ಟ್ ನಮ್ಮ ಅರ್ಬನ್ ಏರಿಯಾಸ್ ಅಲ್ಲಿ ವೆಲ್ ಆಫ್ ಪೀಪಲ್ ಅಲ್ಲಿ ಮೋರ್ ಅವೇರ್ನೆಸ್ ಮೈಟ್ ಬಿ ದೇರ್ ಇನ್ನು ಚಿಕ್ಕ ಮಕ್ಳಲ್ಲಲ್ವಾ. ನಮ್ಮ ಪ್ರೀವಿಯಸ್ ಜನರೇಷನ್ ಅಲ್ಲಿ ಇನ್ನು ಸಾಕಷ್ಟು ಮಿತ್ಸ್ ಮತ್ತೆ ಸ್ಟಿಗ್ಮಾ ಇರಬಹುದು. ಸೊ ಯಾವ ಡೈರೆಕ್ಷನ್ ಅಲ್ಲಿಂದಾನಾದ್ರೂ ನಮಗೆ ಪರಿಹಾರ ಬರಬಹುದು. ನಮ್ ಕನ್ಸಲ್ಟೆಂಟ್ ಹೇಳೋರು, ವೆನ್ ಐ ವಾಸ್ ಅ ಟ್ರೈನಿ ಇನ್ ದ UK, ಅವಾಗ ಹೇಳೋರು ಯಾವಾಗ್ಲೂ, ಇಫ್ ಯು ಸಿ ಅ ಡಿಫಿಕಲ್ಟ್ ಚೈಲ್ಡ್, ಇಟ್ ಮೀನ್ಸ್ ಇಟ್ಸ್ ಅ ಚೈಲ್ಡ್ ಇನ್ ಡಿಫಿಕಲ್ಟಿ ಅಂತ. ಸೊ ಯಾವ್ದಾದ್ರು ಪ್ರಾಬ್ಲಮ್ಯಾಟಿಕ್ ಮಗು ನೋಡಿದ್ರೆ ನಾವ್ ಅರ್ಥ ಮಾಡ್ಕೋಬೇಕು, ಆ ಮಗುಗ್ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೆ ಹಂಗಿದೆ ಅಂತ. ಸೊ ಐ ಥಿಂಕ್ ಎನಿಬಡಿ ವರ್ಕಿಂಗ್ ವಿತ್ ಚಿಲ್ಡ್ರನ್ ಶುಡ್ ಆಲ್ವೇಸ್ ರಿಮೆಂಬರ್ ದಿಸ್, ಇದನ್ನ ಜ್ಞಾಪಕ ಇಟ್ಕೊಂಡಿರ್ಬೇಕು. ಖಂಡಿತ ಪವನ್, ನೀವ್ ಹೇಳ್ದಂಗೆ ಸ್ಕೂಲ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಈ ತರ ಇಂಟರ್ವೆನ್ಷನ್ ಮಾಡೋದಕ್ಕೆ, ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ. ಮತ್ತೆ ನಮ್ಮ ಆರ್ಗನೈಸೇಷನ್ಸ್ ಅಥವಾ ನಾವು ಕೆಲಸ ಮಾಡೋ ಸ್ಥಳಗಳಲ್ಲೂ ತುಂಬಾ ಇಂಪಾರ್ಟೆಂಟ್. ಇವಾಗ ನಾವ್ ಯೋಚನೆ ಮಾಡಿದ್ರೆ, ನಾವು ಬೆಳಗಿಂದ ಸಂಜೆವರೆಗೂ ಆಫೀಸ್ ನಲ್ಲಿ ಇರ್ತೀವಿ. ಬಹುಶಃ ನಾವು ಆಫೀಸ್ ಕೊಲೀಗ್ಸ್ ಅಥವಾ ಮ್ಯಾನೇಜರ್ ಜೊತೆ ಕಳೆಯೋ ಅಷ್ಟ್ ಟೈಮು ನಮ್ಮ ಮನೆಯವ್ರ ಜೊತೆ ಕಳಿಯೋದಿಲ್ಲ ಈ ನಡುವೆ, ಕಮ್ಯೂಟು ಎಲ್ಲ ಸೇರಿಸ್ಕೊಂಡ್ರೆ. ಮತ್ತೆ ನಮ್ಮಲ್ಲಿ ತುಂಬಾ ಜನ ಕೂಡ ನಮ್ಮೂರ್ ಬಿಟ್ಟು ಬೇರೆ ಊರಿಗೆ ಬಂದು ಕೆಲ್ಸ ಸೇರಿರ್ತೀವಿ. ಆದ್ರಿಂದ ನಮ್ಮಲ್ಲಿ ಒಂಥರ ಕಮ್ಯುನಿಟಿ ಅನ್ನೋದು ಬರೋದೇ ತುಂಬಾ ಜನಕ್ಕೆ ನಮ್ಮ ಆಫೀಸ್ ಅಲ್ಲಿ, ಆರ್ಗನೈಸೇಷನ್ಸ್ ಅಲ್ಲಿ, ವರ್ಕ್ ಪ್ಲೇಸಸ್ ಅಲ್ಲಿ. ಅದು ಬಿಟ್ಟು ನಮ್ಮಲ್ಲಿ ಅಷ್ಟು ಕನ್ಸಿಸ್ಟೆಂಟ್ ಪಾಯಿಂಟ್ ಆಫ್ ಕಮ್ಯುನಿಟಿ ಅನ್ನೋದು ತುಂಬಾ ಜನರಿಗೆ ಇರೋದಿಲ್ಲ. ಆದ್ರಿಂದ ನಮ್ಮ ವರ್ಕ್ ಪ್ಲೇಸಸ್ ಅಲ್ಲಿ ಮೆಂಟಲ್ ಹೆಲ್ತ್ ಅಥವಾ ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ರಿಸರ್ಚ್ ಕೂಡ ತೋರಿಸುತ್ತೆ, ನಮ್ಮ ಆಫೀಸ್ ಅಲ್ಲಿರೋ ವಾತಾವರಣ ನಮ್ಮ ಮಾನಸಿಕ ಆರೋಗ್ಯನ ಇಂಪ್ಯಾಕ್ಟ್ ಮಾಡಬಹುದು ಅಂತ. ಸೊ ದಿಸ್ ಬಿಕಮ್ಸ್ ವೆರಿ ಕ್ರಿಟಿಕಲ್. ಇದೇ ಕಾರಣದಿಂದ ನಾವು ವೈಟ್ ಸ್ವಾನ್ ಫೌಂಡೇಶನ್ ಅಲ್ಲಿ ಸುಮಾರು 1.5 ವರ್ಷದಿಂದ ವರ್ಕ್ ಪ್ಲೇಸ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಒಂದು ಲಾಂಚ್ ಮಾಡಿದೀವಿ. ಆದ್ರಿಂದ ನಾವು ವರ್ಕ್ ಪ್ಲೇಸ್ ಆಫೀಸ್ಗಳಲ್ಲಿ ಹೋಗಿ, ಇವಾಗ ಮೊದಲನೇ ಪ್ರಶ್ನೆ ಬರೋದೇನೆ, ಇದು ಆಫೀಸು, ಮಾನಸಿಕ ಆರೋಗ್ಯದ ಬಗ್ಗೆ ಯಾಕೆ ಮಾತಾಡ್ಬೇಕಿರ್ಲಿ. ಅಥವಾ ಇನ್ನೊಂದ್ ಕೇಳಿರ್ಬೋದು ನೀವು, ಆಫೀಸು ಇದೆಲ್ಲ ಈ ತರ ಎಲ್ಲ ಇಮೋಷನಲ್ ಆಗಕ್ ಆಗಲ್ಲ ಇಲ್ಲಿ ಆಫೀಸ್ ಅಲ್ಲಿ, ನಾಟ್ ಅಲೌಡ್, ಈ ತರನು ಐಡಿಯಾಸ್ ಇರ್ಬೋದು. ಆದ್ರಿಂದ ನಾವು ವರ್ಕ್ ಪ್ಲೇಸಸ್ ಹೋಗಿ ಇದ್ರ ಬಗ್ಗೆ ಮಾತಾಡೋದು ತುಂಬಾ ಮುಖ್ಯ.
ಇವಾಗ ಏನೇ ಆಗ್ಲಿ ನಿಜ ಹೇಳ್ಬೇಕಂದ್ರೆ ನಾನ್ ಬೆಳಗ್ಗೆ ಆಫೀಸ್ ಇಂದ ಹೊರಗ್ ಬರ್ಬೇಕಾದ್ರೆ ನನ್ನ ಇಮೋಷನ್ಸ್ನೆಲ್ಲ ಹೊರಗಡೆ ಇಟ್ಟು ಬರಕ್ ಆಗೋದಿಲ್ಲ, ನನ್ ಮೆಂಟಲ್ ಹೆಲ್ತ್ ನ ಹೊರಗೆ ಇಟ್ಟು ಬರೋದಕ್ ಆಗೋದಿಲ್ಲ. ಆ ವಾತಾವರಣ ನನ್ನನ್ನು ಇಂಪ್ಯಾಕ್ಟ್ ಮಾಡುತ್ತೆ, ನಾನು ರೆಸ್ಪಾಂಡ್ ಮಾಡ್ತೀನಿ ಅದಕ್ಕೆ. ಆದ್ರಿಂದ ಇಟ್ಸ್ ಸೋ ಇಂಪಾರ್ಟೆಂಟ್ ಬಿಕಾಸ್ ಆಫೀಸ್ಗಳಲ್ಲೂ ಇವಾಗ ಏನೇ ಆಗಿರ್ಲಿ, ನಾವ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಆಗದೆ ಇರ್ಬೋದು, ಬಟ್ ನಾವ್ ಯಾವ್ದೇ ಲೆವೆಲ್ ನಲ್ಲಿ ಇದ್ರು ಆಫೀಸ್ ಅಲ್ಲಿ ನಮ್ದೇ ಒಂದ್ ಭಾಗ ಅಂತ ಇರುತ್ತೆ ಇದ್ರಲ್ಲಿ. ಇನ್ಫ್ಯಾಕ್ಟ್ ಮೆಂಟಲ್ ಹೆಲ್ತ್ ಅನ್ನೋ ಪ್ರಾಬ್ಲಮ್ ಬರೀ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಬಿಡಕ್ ಆಗೋದಿಲ್ಲ. ವಿ ಕಾಂಟ್ ಅಫೋರ್ಡ್ ಟು ಡೂ ದಟ್ ಎನಿಮೋರ್. ಈಚ್ ಆಫ್ ಅಸ್ ಹ್ಯಾಸ್ ಟು ಪ್ಲೇ ಸಮ್ ಸಾರ್ಟ್ ಆಫ್ ಅ ರೋಲ್ ಬಿಕಾಸ್ ದ ನಂಬರ್ಸ್ ಆರ್ ಜಸ್ಟ್ ಸೋ ಹ್ಯೂಜ್. ಇಷ್ಟ ಜನಕ್ ಪ್ರಾಬ್ಲಮ್ ಇರೋವಾಗ ಬರೀ ಅಲ್ಲಿ ಕೂತಿರೋ ಒಂದ್ ಡಾಕ್ಟರ್ ಸರಿ ಮಾಡ್ತಾರೆ ಅಂತ ಯೋಚನೆ ಮಾಡಕ್ಕೂ ಆಗೋದಿಲ್ಲ. ಸೊ ಒನ್ ಆಫ್ ದ ಥಿಂಗ್ಸ್ ನಾವು ನಂಬೋದೇನಂದ್ರೆ ಆಫೀಸ್ ಅಲ್ಲಿ ಮೆಂಟಲ್ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಅಂಡ್ ದರ್ ಆರ್ ಡಿಫ್ರೆಂಟ್ ವೇಸ್ ದಟ್ ವಿ ಬಿಲೀವ್ ದಿಸ್ ಕ್ಯಾನ್ ಬಿ ಡನ್. ಒಂದೇನಂದ್ರೆ ಪ್ರಮೋಟ್ ಮಾಡ್ಬೇಕು. ಮೆಂಟಲ್ ಹೆಲ್ತ್ ಅಥವಾ ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡಿ ಈ ಟಾಪಿಕ್ ನೇ ಪ್ರಮೋಟ್ ಮಾಡ್ಬೇಕು. ಇದ್ ಮಾಡೋದ್ರಿಂದ ಏನಾಗತ್ತೆ, ಜನರಿಗೆ ಅರ್ಥ ಆಗತ್ತೆ. ಈ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇರೋರ್ಗೆಲ್ಲ, ಕಾರ್ಮಿಕರಿಗೆಲ್ಲ ಅರ್ಥ ಆಗತ್ತೆ. ನನಗ್ ನಾಳೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಈ ಜಾಗದಲ್ಲಿ ಬಂದು ನಾನ್ ಮಾತಾಡ್ಬೋದು, ಇಟ್ಸ್ ಓಕೆ, ಅದರಿಂದ ಏನು ತೊಂದ್ರೆ ಬರೋದಿಲ್ಲ ನನ್ ಕೆಲ್ಸಕ್ಕೆ ಅಂತ. ಸೆಕೆಂಡ್, ವಿ ಟಾಕ್ ಅಬೌಟ್ ಇಟ್ ಆಸ್ ಪ್ರಿವೆಂಟಿವ್ ಅಂತೀವಿ ನಾವ್ ಅದನ್ನ. ಅಂದ್ರೆ ಇದು ಆಗದೆ ಇರೋ ತರ ನೋಡ್ಕೊಳಕ್ಕೆ ಕೆಲವು ಇನಿಷಿಯೇಟಿವ್ಸ್ ತಗೋಬೇಕಾಗುತ್ತೆ. ಇವಾಗ ಏನೇ ಆಗಿರ್ಲಿ, ಬೆಳಗ್ಗೆಯಿಂದ ಸಂಜೆವರೆಗೂ ಅಥವಾ 14 hours ಕೆಲಸ ಮಾಡ್ಬೇಕಾದ್ರೆ ತುಂಬಾ ಅನ್ಹೆಲ್ದಿ ವರ್ಕಿಂಗ್ ಕಂಡೀಷನ್ಸ್, ಟಾಕ್ಸಿಕ್ ವರ್ಕ್ ಪ್ಲೇಸಸ್ ಅಂತಾರೆ ಕೆಲವು ಸಲ. ಈ ತರ ಕಂಡೀಷನ್ಸ್ ಆದ್ರೆ ದಟ್ ಕ್ಯಾನ್ ಇಂಪ್ಯಾಕ್ಟ್ ಮೈ ಇಮೋಷನಲ್ ಹೆಲ್ತ್. ಸೊ ಅದ್ರಲ್ಲೂ ಸ್ವಲ್ಪ ಅದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಾಗತ್ತೆ ಆರ್ಗನೈಸೇಷನ್ಸ್. ಕ್ಯೂರೇಟಿವ್ ಅಂತೀವಿ, ಅಂದ್ರೆ ನಮ್ಮ ಆರ್ಗನೈಸೇಷನ್ಸ್ ಅಲ್ಲಿ ಯಾರಿಗಾದ್ರೂ ತೊಂದ್ರೆ ಇದ್ರೆ ಆಫೀಸ್ ಏನಾದ್ರೂ ಒಂದ್ ಕೈಂಡ್ ಆಫ್ ಸಿಸ್ಟಮ್ ರೆಡಿ ಮಾಡಿರ್ಬೇಕು ಅದಕ್ಕೆ. ಇವಾಗ ಎಲ್ರು ನಾವ್ ಮಾತಾಡ್ತಿದ್ವಲ್ಲ, ಎಲ್ರು ನಿಮ್ ಹ್ಯಾಂಡ್ಸ್ಗೆ ಹೋಗಕ್ ಆಗೋದಿಲ್ಲ, ತುಂಬಾ ದೂರ ಆಕ್ಸೆಸ್ ಇರೋದಿಲ್ಲ. ಅದರಿಂದ ತುಂಬಾ ಆರ್ಗನೈಸೇಷನ್ಸ್ ಅಲ್ಲಿ ನಡುವೆ ಎಂಪ್ಲಾಯಿ ಅಸಿಸ್ಟೆನ್ಸ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ. ಏನೇ ಆದ್ರೂ ನನಗ್ ಸ್ಟ್ರೆಸ್ ಆಗಿರ್ಲಿ ಅಥವಾ ಡಿಪ್ರೆಷನ್, ಆತಂಕ ಏನಾದ್ರೂ ಆಗಿದ್ರೆ ನಾನು ಅವ್ರಿಗೆ ಫೋನ್ ಮಾಡ್ಬೋದು. ದಿಸ್ ಇಸ್ ಅ ಸರ್ವಿಸ್ ದಟ್ ದಿ ಆಫೀಸ್ ಇಸ್ ಆಫರಿಂಗ್ ಟು ಮೀ ಸೊ ದಟ್ ಐ ಕ್ಯಾನ್ ವರ್ಕ್ ಬೆಟರ್. 4ನೇದು ಏನಂತೀವಿ, ರಿಹ್ಯಾಬಿಲಿಟೇಟಿವ್ ಅಂತೀವಿ. ಬಿಕಾಸ್ ಇವಾಗ ನಾವು ಪ್ರತಿಯೊಬ್ಬರ ಬಗ್ಗೆನೂ ಇದು ಹೇಳ್ಬೋದು, ಈ ತರ ಹೇಳ್ಬೋದು, ನಮ್ಗೆ ಕೆಲಸ ಮಾಡೋದ್ರಿಂದ ನಮ್ ಜೀವನಕ್ಕೆ ಒಂಥರ ಅರ್ಥ ಬರುತ್ತೆ. ದರ್ಸ್ ಅ ಸೆನ್ಸ್ ಆಫ್ ಪರ್ಪಸ್ ಆರ್ ಮೀನಿಂಗ್ ಕೆಲಸ ಮಾಡೋದ್ರಿಂದ. ಸೊ ಎಸ್ಪೆಷಲಿ ಫಾರ್ ಸಂಬಡಿ ವಿತ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ದಿಸ್ ಕ್ಯಾನ್ ಬಿ ವೆರಿ ಇಂಪಾರ್ಟೆಂಟ್. ಈ ತರ ಅಂದ್ರೆ ನಾನೇನಾದ್ರೂ ಪ್ರೊಡಕ್ಟಿವ್ ಆಗಿ ಮಾಡ್ತಾ ಇದ್ದೀನಿ, ಐ ಆಮ್ ಬೀಯಿಂಗ್ ಯೂಸ್ಫುಲ್ ಟು ದ ಸೊಸೈಟಿ. ಮತ್ತೆ ಕೆಲಸ ಕೊಡೋ ರುಟೀನ್ ಕ್ಯಾನ್ ಆಲ್ಸೋ ಬಿ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆದ್ರಿಂದ ರಿಹ್ಯಾಬಿಲಿಟೇಟಿವ್ ಆಸ್ಪೆಕ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಆಫೀಸಸ್ ಅಲ್ಲಿ ಈ ತರ ಪಾಲಿಸೀಸ್ ಇರ್ಬೇಕು. ಅಕಸ್ಮಾತ್ ಯಾರಿಗಾದ್ರೂ ಮೆಂಟಲ್ ಹೆಲ್ತ್ ಡಯಾಗ್ನೋಸಿಸ್ ಇದ್ರೆ ಅವ್ರು ಈ ಆಫೀಸ್ ಅಲ್ಲಿ ಬಂದ್ರೆ ಹೌ ಆರ್ ವಿ ಗೋಯಿಂಗ್ ಟು ಕೈಂಡ್ ಆಫ್ ಮೇಕ್ ಇಟ್ ವರ್ಕ್ ಫಾರ್ ದೆಮ್ ಅಂಡ್ ಫಾರ್ ಅಸ್. ಈ 4 ಆಸ್ಪೆಕ್ಟ್ಸ್, ಪ್ರೊಮೋಟಿವ್, ಪ್ರಿವೆಂಟಿವ್, ಕ್ಯೂರೇಟಿವ್ ಅಂಡ್ ರಿಹ್ಯಾಬಿಲಿಟೇಟಿವ್, ಎಲ್ಲಾ ಆಸ್ಪೆಕ್ಟ್ಸ್ ಬಗ್ಗೆನೂ ಯೋಚನೆ ಮಾಡಿ ಇಟ್ ರಿಕ್ವೈರ್ಸ್ ಸಮ್ ಸಾರ್ಟ್ ಆಫ್ ಸಿಸ್ಟಮ್ಸ್ ಅಂಡ್ ಪಾಲಿಸೀಸ್ ಫ್ರಮ್ ದ ಟಾಪ್ ಲೆವೆಲ್. And I think we talk about ಅಂದ್ರೆ ನೀವ್ ಯಾವುದೇ ಹೈರಾರ್ಕಿ ನಲ್ಲಿ ಎಲ್ಲೇ ಇರ್ಲಿ, you have a role to play. So if I'm lower down in the hierarchy as an employee, ನಾನು ಅಂದ್ರೆ ಇವಾಗ ಸೌಮ್ಯ ಅವ್ರು ಹೇಳ್ತಾ ಇದ್ರು ನಮ್ಮಲ್ಲಿ ಈ ಪ್ರಾಬ್ಲಮ್ಸ್ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಜನ ಅಂತ. ಸೊ ನಾನು ಒಂದು ಆಲೈ, ಇಂಗ್ಲಿಷ್ ಅಲ್ಲಿ ಆಲೈ ಅಂತೀವಿ, ಅಥವಾ ಒಡನಾಡಿ ಆಗಿ ನನ್ ಕೊಲೀಗ್ ಯಾರಿಗಾದ್ರೂ ಈ ತರ ತೊಂದ್ರೆ ಇದ್ರೆ ಇಟ್ಸ್ ಓಕೆ, ನಾನ್ ನಿನ್ ಜೊತೆ ಇದ್ದೀನಿ, ನೀನ್ ಮಾತಾಡ್ಬೇಕಂದ್ರೆ ನನ್ ಜೊತೆ ಮಾತಾಡ್ಬೋದು, ಯು ಕ್ಯಾನ್ ಟ್ರಸ್ಟ್ ಮೀ, ಐ ವಿಲ್ ಸಪೋರ್ಟ್ ಯು ಅಂತ ಒಂಥರ ಆತರ ಸಪೋರ್ಟ್ ಕೊಡ್ಬೋದು. ಮ್ಯಾನೇಜರ್ ಆದ್ರೆ ನನಗೆ ಅಂದ್ರೆ these will be problems, that these will be challenges that will come up as a person with a mental health issue. How do you kind of negotiate workloads with me? ಹೇಗ್ ಮಾಡೋದು? how will we work with ನನ್ನ ಲಿಮಿಟೇಷನ್ಸ್ ನು ಮನ್ಸಲ್ಲಿ ಇಟ್ಕೊಂಡು ನಿಮಗ್ ಬೇಕಿರೋ ಟಾರ್ಗೆಟ್ಸ್ ನು how do we make that a very collaborative effort? That is something managers need to know. And management and leadership ಅಲ್ಲಿ they need to be aware of what kind of policies, ಎಂತ ಪಾಲಿಸಿ ಮಾಡ್ಬೇಕು ಇವಾಗ for somebody to know that it's okay to say they have mental health issues, ಅಥವಾ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರೋರ್ನ ಕೆಲಸ ಮಾಡಕ್ ಕಂಟಿನ್ಯೂ ಮಾಡ್ಬೇಕಂದ್ರೆ ಸಪೋರ್ಟ್ ಮಾಡೋದು ಹೇಗೆ ಅಂತ. ಸೊ ಎವ್ರಿ ಸಿಂಗಲ್ ಪರ್ಸನ್ ಆರ್ಗನೈಸೇಷನ್ ಅಲ್ಲಿ ಹ್ಯಾಸ್ ಅ ವೆರಿ ಕ್ರಿಟಿಕಲ್ ರೋಲ್ ಟು ಪ್ಲೇ, ಅಂಡ್ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ದ ಟಾಪ್, ಬಿಕಾಸ್ ಇಟ್ ಹ್ಯಾಸ್ ಟು ಬಿ ತುಂಬಾ ಕ್ಲಿಯರ್ ಆಗಿ ಸಿಗ್ನಲಿಂಗ್ ಇರ್ಬೇಕಿದು. ಇಟ್ಸ್ ಓಕೆ, ನಮ್ಮ ಆಫೀಸ್ ಅಲ್ಲಿ ಈ ತರ ಅಂದ್ರೆ ಆಲ್ರೆಡಿ ಸ್ಟಿಗ್ಮಾ ಬಗ್ಗೆ ಎಲ್ಲ ಮಾತಾಡಿದೀವಿ ನಾವು. ಅಕಸ್ಮಾತ್ ನಾನ್ ಮಾತಾಡಿದ್ರೆ ಕೆಲ್ಸ ಕಳ್ಕೊಂಡ್ಬಿಡ್ತೀನ, ನನ್ನನ್ನ ನನಗ್ ಹೊಸ ಪ್ರಾಜೆಕ್ಟ್ ಅಸೈನ್ ಮಾಡದೇ ಇರ್ತಾರ, ಬೆಂಚ್ ಹಾಕ್ತಾರ, ಈ ತರ ತುಂಬಾ ಪ್ರಶ್ನೆಗಳು ಬರುತ್ತೆ. ಆದ್ರಿಂದ ಅದ್ರ ಬಗ್ಗೆನೂ ತುಂಬಾ ಕ್ಲಿಯರ್ ಮೆಸೇಜಿಂಗ್ ಇರ್ಬೇಕು. ದಿಸ್ ಇಸ್ ಅನ್ ಇನ್ಕ್ಲೂಸಿವ್ ವರ್ಕ್ ಸ್ಪೇಸ್ ಅಂತ. ದಟ್ಸ್ ಇಂಪಾರ್ಟೆಂಟ್ ಟು. ಬಹಳ ಚೆನ್ನಾಗಿ ಹೇಳಿದ್ರಿ. ಒಂದು ದೊಡ್ಡ ಕ್ವೆಶ್ಚನ್ ಇಲ್ಲಿ ಏನ್ ನನಗ್ ಬರುತ್ತೆ ಅಂತಂದ್ರೆ,
ನಾವು ಇನ್ಕ್ಲೂಸಿವಿಟಿ ಬಗ್ಗೆ ಮಾತಾಡ್ತೀವಲ್ಲ, ಅಂದ್ರೆ ಫಾರ್ ಇನ್ಸ್ಟೆನ್ಸ್ ಜನಗಳಿಗೆ ಈ ತರ ಒಂದು ಸ್ಥಿತಿ ಇರೋರ್ನ ಕೆಲಸ ಮಾಡೋದಕ್ಕೆ ಕಂಟಿನ್ಯೂ ಮಾಡಕ್ಕೆ ಹೆಲ್ಪ್ ಮಾಡ್ಬೇಕು ಒಂದು. ಇನ್ನೊಂದು, ಈ ತರದವರು ವರ್ಕ್ ಫೋರ್ಸ್ ಬರೋದಕ್ಕೂ ಒಂದು ಒಳ್ಳೆ ಪೈಪ್ಲೈನ್ ಮಾಡಿರ್ಬೇಕು. ಯಾಕಂತಂದ್ರೆ ಅವ್ರಿಗೆ ಈ ತರ ಒಂದು ಮಾನಸಿಕ ಸ್ಥಿತಿ ಇದೆ ಅಂತಂದ್ರೆ ಅವ್ರು ಕೆಲ್ಸಕ್ಕೆ ಬರಬಾರ್ದು, ಹೊಸ ಕೆಲ್ಸಕ್ಕೂ ಸೇರ್ಬಾರ್ದು ಅನ್ನೋ ಒಂದು ಸಿಚುವೇಶನ್ ಬಂತು ಅಂದ್ರೆ ಅದು ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾದ್ರೆ ಯಾವ ತರ ಯೋಚನೆ ಬರಬೇಕು, ಆರ್ಗನೈಸೇಷನ್ ಆಗ್ಲಿ ಅಥವಾ ಸರ್ಕಾರದ ಕಡೆಯಿಂದಾಗ್ಲಿ, ಪಾಲಿಸಿ ಕಡೆಯಿಂದಾಗ್ಲಿ, ಎಲ್ಲಾ ಕಡೆಯಿಂದ. ಸೊ ನೀವ್ ಕೇಳೋದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ಆಕ್ಚುಲಿ. ಮತ್ ನೀವ್ ಹೇಳೋದ್ ನಿಜ ಕೂಡ. ನಮ್ಮಲ್ಲಿ ಅಂದ್ರೆ ಒಂಥರ ಸುಲಭ ಅದು, ಯಾರಾದ್ರೂ ಇಲ್ಲಿ ಕೆಲಸ ಮಾಡ್ತಿರೋರನ್ನ ಕಂಟಿನ್ಯೂ ಮಾಡೋ ತರ ಸಹಾಯ ಮಾಡೋದು ಹೇಗೆ ಅನ್ನೋದು ಜಾಸ್ತಿ ಸುಲಭ, ಅಕಸ್ಮಾತ್ ರೆಕ್ರೂಟ್ಮೆಂಟ್ ಕ್ವೆಶ್ಚನ್ಸ್ ಟ್ಯಾಕಲ್ ಮಾಡೋದಕ್ಕಿಂತ. ಸೊ ಇದ್ರ ಬಗ್ಗೆ ನನ್ ಯೋಚನೆ ಹೀಗಿದೆ ಅಂದ್ರೆ, ಫಸ್ಟ್ ಆರ್ಗನೈಸೇಷನ್ಸ್ ಅಲ್ಲಿ ತುಂಬಾ ಕ್ಲಿಯರ್ ಮೆಸೇಜಿಂಗ್ ಅಂಡ್ ಪಾಲಿಸಿ ಇರಬೇಕು. ನಾವ್ ಇವಾಗ ಡೈವರ್ಸಿಟಿ ಅಂಡ್ ಇನ್ಕ್ಲೂಷನ್ ಬಗ್ಗೆ ಏನ್ ಮಾತಾಡ್ತೀವಿ, ಹೆಣ್ಮಕ್ಳನ್ನ ವರ್ಕ್ ಫೋರ್ಸ್ ಕರ್ಕೊಂಡ್ ಬರೋದು, ಅವ್ರ ಎನ್ಕರೇಜ್ ಮಾಡೋದು, ಮಗು ಆದ್ಮೇಲೆ ವಾಪಸ್ ಬರೋ ತರ, ಈ ಮೂವ್ಮೆಂಟ್ಸ್ ಇಂದಾನು ನಾವ್ ತುಂಬಾ ಕಲಿಬಹುದು. ಒಂದ್ ವಿಚಾರದಲ್ಲಿ ನೋಡಿದ್ರೆ ದೇ ಆರ್ ಸಿಮಿಲರ್ ಪ್ರಾಬ್ಲಮ್ಸ್. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಇದು ಸಾಲ್ವ್ ಮಾಡೋ ಅಂತ ಚಿಕ್ಕ ಪ್ರಾಬ್ಲಮ್ ಅಲ್ಲ, ಬಟ್ ಗ್ರಾಜುಯಲಿ ಕ್ಯಾನ್ ಸ್ಟಾರ್ಟ್. ನಾವು ಗ್ರಾಜುಯಲಿ ಸ್ಟೆಪ್ಸ್ ತಗೊಳ್ತಾ ಬರ್ಬೋದು. ಅಂಡ್ ದ ಫಸ್ಟ್ ಸ್ಟೆಪ್ ಇಸ್ ಟು ವೆರಿ ಕ್ಲಿಯರ್ಲಿ ಸೇ ದಟ್ ಪೀಪಲ್ ವಿತ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಆರ್ ವೆಲ್ಕಮ್. ಟು ಹ್ಯಾವ್ ಪಾಲಿಸೀಸ್ ದಟ್ ಸೇ, ಇವಾಗ ಅಕಸ್ಮಾತ್ ವೆದರ್ ಇಟ್ ಇಸ್ ಮೆಂಟಲ್ ಹೆಲ್ತ್ ಲೀವ್ which some organizations give and some don't, or whether it is ಅಂದ್ರೆ ನೀವ್ ಇಲ್ಲಿ ಬಂದ್ರೆ there is flexibility. ಅಕಸ್ಮಾತ್ ಯಾರಾದ್ರೂ ಸೈಕಾಟ್ರಿಸ್ಟ್ ಹತ್ರ ಹೋಗ್ಬೇಕು ಅಥವಾ ವೀಕ್ಲಿ ಥೆರಪಿಸ್ಟ್ ಅಪಾಯಿಂಟ್ಮೆಂಟ್ ಇರ್ಲಿ, how are we going to factor that into your working week? That is also important. Insurance or maybe even ಕೆಲವು ಒಂದ್ ಆರ್ಗನೈಸೇಷನ್ ಅಂತೂ ಬೆಂಗಳೂರಲ್ಲಿ ಕೇಳಿದೀನಿ, ಥೆರಪಿ ಸೆಷನ್ಸ್ ಗೆ ಪೇ ಮಾಡ್ತಾರೆ. ಇಟ್ಸ್ ಕೈಂಡ್ ಆಫ್ ಸಬ್ಸಿಡೈಸ್ಡ್. So these are all things that kind of are ಅಂದ್ರೆ ನನಗೆ ಇವಾಗ ಮೆಂಟಲ್ ಹೆಲ್ತ್ ಇಶ್ಯೂ ಇದ್ದು ನಾನ್ ಸ್ಕ್ಯಾನ್ ಮಾಡ್ತಾ ಇದ್ರೆ ಯಾವ ಆರ್ಗನೈಸೇಷನ್ಸ್ ಹೋಗಿ ಸೇರ್ಬೋದು ಅಂತ, ದೀಸ್ ಆರ್ ವೆರಿ ಎನ್ಕರೇಜಿಂಗ್ ಫಾರ್ ಮೀ ಟು ಹಿಯರ್, ಬಿಕಾಸ್ ದೆನ್ ಐ ನೋ ನಾನು ಇಲ್ಲಿ ಸೇರ್ಕೊಂಡ್ರೆ ದೆನ್ ಐ ವಿಲ್ ಬಿ ಟೇಕನ್ ಕೇರ್ ಆಫ್ ಅನ್ನೋ ಒಂದು ವಿಶ್ವಾಸ ಇರುತ್ತೆ ನನಗೆ. ನಾವೊಂದ್ ಇಲ್ಲಿ ಹೇಳ್ಬೇಕಂದ್ರೆ ಒಂದ್ ಸಿಂಪಲ್ ಥಿಂಗ್, ಯಾರಾದ್ರೂ ಜಾಬ್ ಅಪ್ಲಿಕೇಶನ್ ಕೊಟ್ಟು ಜಾಬ್ ಇಂಟರ್ವ್ಯೂಗ್ ಬಂದಾಗ ಅವರ CV ನಲ್ಲಿ ಯಾವ್ದಾದ್ರು 1 year ಗ್ಯಾಪ್ ಇದ್ರೆ ಆ ಗ್ಯಾಪ್ ಅನ್ನ ದಯವಿಟ್ಟು ಕ್ವೆಶ್ಚನ್ ಮಾಡಬೇಡಿ. ಆ ಗ್ಯಾಪ್ ತುಂಬಾ ಸತಿ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಇಂದ ಬಂದಿರ್ಬೋದು, ಬೇರೆ ಇದರಿಂದ ಬಂದಿರ್ಬೋದು. ಆದ್ರೆ ತುಂಬಾ ಸತಿ ಗ್ಯಾಪ್ ಏನಕ್ಕಿದೆ, ಗ್ಯಾಪ್ ಇಂದ ನಮಗೇನೋ ಆಗಿರ್ಬೇಕು, ಆ ಒಂದ್ ಪ್ರಾಬ್ಲಮ್ ನೀವ್ ಆಕ್ಚುಲಿ ತೆಗೆದ್ರೆ ಗ್ಯಾಪ್ ಅನ್ ಕ್ವೆಶ್ಚನ್ ಮಾಡಬೇಡಿ. ಐ ಥಿಂಕ್ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಿಜ. ಮತ್ತದೊಂದು ತುಂಬಾ ಅಂದ್ರೆ ಇವಾಗ ನೀವು CV ಕೊಟ್ಟು ಅಪ್ಲೈ ಮಾಡುವಾಗ ತುಂಬಾ ಪ್ರೆಷರ್ ಇರುತ್ತೆ. ಯು ಹ್ಯಾವ್ ಟು ಜಸ್ಟಿಫೈ ಆಲ್ ದ ಟೈಮ್ ದಟ್ಸ್ ಪುಟ್ ಆನ್ ಯುವರ್ CV ಅಂತ. ವಾಟ್ ಇಫ್ ವಿ ಕುಡ್ ರಿಲ್ಯಾಕ್ಸ್ ದಟ್ ಅ ಲಿಟಲ್ ಬಿಟ್? ಅಂದ್ರೆ ಏನು, 1 ವರ್ಷ ಹೋಯ್ತು, ಓಕೆ, ಇಸ್ ದಟ್ ಅಂದ್ರೆ ಇನ್ ದ ಲಾಂಗ್ ರನ್ ಇಸ್ ದಟ್ ಸೋ ಇಂಪಾರ್ಟೆಂಟ್ ಟು ದಿ ಇಂಟರ್ವ್ಯೂ ಯುರ್ ಟೇಕಿಂಗ್? ಸೊ ಅಂಡ್ ಐ ಥಿಂಕ್ ಒಂದ್ ಲೆವೆಲ್ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರೋದಕ್ಕೂ ಪ್ರಿಪೇರ್ ಆಗಿರ್ಬೇಕು ಆರ್ಗನೈಸೇಷನ್ಸ್. ಇವಾಗ ನಾವೇನಿದ್ರು ಇವಾಗ ಕೆಲವು ಆರ್ಗನೈಸೇಷನ್ಸ್ ಅಲ್ಲಿ ಮೆಂಟಲ್ ಹೆಲ್ತ್ ನ ಡಿಸಬಿಲಿಟಿ ಇಟ್ಸ್ ದ ಸೇಮ್ ಅಸ್ ಡಿಸಬಿಲಿಟಿ ಅಂತ ನೋಡ್ತಾರೆ, ಬಟ್ ದಟ್ ಮೇ ನಾಟ್ ಆಲ್ವೇಸ್ ಬಿ ಟ್ರೂ. ಅಂಡ್ ಇವಾಗ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಥವಾ ಮೆಂಟಲ್ ಇಲ್ನೆಸ್ ಅಂತೀವಿ, ಇಬ್ರು ಇರ್ಬೋದು ಡಿಪ್ರೆಷನ್ ಇರೋರು, ಬಟ್ ದೇರ್ ಎಕ್ಸ್ಪೀರಿಯನ್ಸ್ ಮೇ ಬಿ ವೆರಿ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಸೊ ಆರ್ಗನೈಸೇಷನ್ ವತಿಯಿಂದನೂ ಸ್ವಲ್ಪ ಆ ಫ್ಲೆಕ್ಸಿಬಿಲಿಟಿ ಅಥವಾ ಓಕೆ ನಮ್ಮಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇಲ್ಲ ಅನ್ನೋದಕ್ ರೆಡಿ ಇರ್ಬೇಕು. ಮತ್ತೆ ನೋಡೋಣ, ಬನ್ನಿ ಸೇರ್ಕೊಳ್ಳಿ, ನೋಡೋಣ, ಇಬ್ರು ಸೇರ್ಕೊಂಡು ನೋಡೋಣ ಈ ಚಾಲೆಂಜಸ್ ನ ಹೇಗ್ ಫೇಸ್ ಮಾಡೋದು. ದಟ್ ಈಸ್ ದಿ ಅಟಿಟ್ಯೂಡ್ ದಟ್ ನೀಡ್ಸ್ ಟು ಬಿ ಟೇಕನ್. ಖಂಡಿತ. ರಂಜಿತಾ ಅವರೇ, ತುಂಬಾನೇ ಧನ್ಯವಾದ. ಕೊನೆ ಒಂದು ಸಣ್ಣ ಮಾತು ಇಬ್ರಿಂದಾನು ನಾನೊಂದು ಕೇಳ್ಬೇಕಂದ್ರೆ, ಇವಾಗ ಈ ಮಾನಸಿಕ ಆರೋಗ್ಯ ನಮ್ಮ ದೇಶಕ್ ನೋಡ್ಬೇಕು ಅಂದ್ರೆ ಇದಕ್ ಪರಿಹಾರ ತರಬೇಕು, ಇದರಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಇದಕ್ಕೆ ಒಂದು 10 ವರ್ಷ ತಗೋಬಹುದು, 20 ವರ್ಷ ತಗೋಬಹುದು. ಇದೊಂದು ಮ್ಯಾರಥಾನ್ ಅಂತೂ ಖಂಡಿತ. ನೀವಿಬ್ರು ಬೇರೆ ಬೇರೆ ರೋಲ್ಸ್ ಅಲ್ಲಿ ಈ ಒಂದು ಮ್ಯಾರಥಾನ್ ಅನ್ನ ಓಡ್ತಾ ಇದ್ದೀರಾ ನೀವು. ಸೊ ಇದರಲ್ಲಿ ನಿಮಗೆ ಏನು ಸ್ವಲ್ಪ ಹೋಪ್ ಕೊಡುತ್ತೆ? ಒಂದು ಮಾತು ಹೇಳ್ತೀರಾ? ಹೋಪ್ ಈಸ್, ಈಗ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. 15-20 ವರ್ಷದ ಮುಂಚೆ ನಾವ್ ಇದ್ರ ಬಗ್ಗೆ ಮಾತಾಡಕ್ ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇರ್ಲಿಲ್ಲ. ಶುಡ್ ವಿ ಟಾಕ್ ಅಬೌಟ್ ದಿಸ್? ಅಂಡ್ ಇದ್ರ ಬಗ್ಗೆ ಕೇಳಕ್ಕೂ ಯಾರಿಗೂ ಇಂಟ್ರೆಸ್ಟ್ ಇರ್ತಾ ಇರ್ಲಿಲ್ಲ. ಸೊ ಇಟ್ ಗಿವ್ಸ್ ಮೀ ಹೋಪ್. ಅಂಡ್ ಇನ್ ದ ಲಾಸ್ಟ್ 1 year ನಾನು ಬಹಳಷ್ಟು ಡಿಫ್ರೆಂಟ್ ಫೋರಮ್ಸ್ ಅಲ್ಲಿ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡಿದ್ದೀನಿ, ಫ್ರಮ್ ರೇಡಿಯೋ ಟು ಅದರ್ ಮೀಡಿಯಾ. ಸೊ ದೇರ್ ಈಸ್ ಅ ನೀಡ್. ಎಲ್ಲಾರ್ಗು ಅನ್ಸ್ತಾ ಇದೆ ಇದು ಮುಖ್ಯ ಅಂತ.
ಎಲ್ಲರೂ ಕೇಳ್ತಾರೆ. ಪ್ರಶ್ನೆ ಕೇಳಿದ್ರೇನೆ ದಟ್ಸ್ ದ ಫಸ್ಟ್ ಥಿಂಗ್, ವೈ ಇಸ್ ದಿಸ್ ಲೈಕ್ ದಿಸ್, ಮೆಂಟಲ್ ಹೆಲ್ತ್ ಇಂಪಾರ್ಟೆಂಟ್ ಅನ್ನೋ ಒಂದು ಪ್ರಶ್ನೆ ಕೇಳಿದ್ರೆ ದಟ್ ಈಸ್ ಗಿವಿಂಗ್ ಮೀ ಹೋಪ್ ದಟ್ ಥಿಂಗ್ಸ್ ವಿಲ್ ಚೇಂಜ್ ಇನ್ ದ ಫ್ಯೂಚರ್. ಥ್ಯಾಂಕ್ ಯು ಸೌಮ್ಯ ಅವರೇ. ರಂಜಿತಾ ಅವರೇ, ನಿಮಗೆ? ನಂದು ತುಂಬಾ ಸಿಮಿಲರ್ ಆನ್ಸರ್. ನಮ್ಮ ಸಂಸ್ಥೆ ಶುರುವಾಗಿ 6 ವರ್ಷ ಆಗಿದೆ. 6 ವರ್ಷದ ಹಿಂದೆ ನಾವು ಮಾನಸಿಕ ಆರೋಗ್ಯ ಅಂತ ಮಾತಾಡ್ತಾ ಇದ್ರೆ ತುಂಬಾ ಜನ ಮಾತಾಡ್ತಾ ಇರ್ಲಿಲ್ಲ ಮಾನಸಿಕ ಆರೋಗ್ಯದ ಬಗ್ಗೆ. ಬರ್ತಾ ಬರ್ತಾ ಜಾಸ್ತಿ ಜನ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ನ್ಯೂಸ್ ಪೇಪರ್ ಅಲ್ಲಿ ಬರೋದೇ ಆಗ್ಲಿ, ಟಿವಿನಲ್ಲಿ ಇದ್ ಮಾಡೋದೇ ಆಗ್ಲಿ, ಅಥವಾ ತುಂಬಾ ಈ ಫಿಲ್ಮ್ ಸ್ಟಾರ್ಸ್, ಸ್ಪೋರ್ಟ್ಸ್ ಸ್ಟಾರ್ಸ್ ಹೇಳೋದೇ ಆಗ್ಲಿ, ನನಗೆ ಸ್ಟ್ರೆಸ್, ನನಗೆ ಆಂಗ್ಸೈಟಿ, ನನಗೆ ಡಿಪ್ರೆಷನ್ ಇದೆ ಅಂತ. ಮತ್ತೊಂದು ವಿಷಯ ಏನಂದ್ರೆ, ಇವಾಗ ನಾವ್ ಹೋಗಿ ಪ್ರೋಗ್ರಾಮ್ಸ್ ಮಾಡಿದಾಗ ಜನ ನಮ್ಮ ಹತ್ರ ಬಂದ್ ಮಾತಾಡ್ತಾರೆ, ಅಂದ್ರೆ ತುಂಬಾ ಧನ್ಯವಾದ ನೀವು ಬಂದು ಇದ್ರ ಬಗ್ಗೆ ಮಾತಾಡಿರೋದು, ನನಗೆ ಈ ಪ್ರಾಬ್ಲಮ್ ಇದೆ ಆದ್ರೆ ನನಗೆ ಹೇಳ್ಕೊಳಕ್ ಆಗ್ತಾ ಇರ್ಲಿಲ್ಲ ಸುತ್ತಮುತ್ತ ಇರೋರ್ಗೆ ಅಂತ. ಸೊ ಇದೆಲ್ಲ ನೋಡಿದ್ರೆ ನನಗೆ ಹೋಪ್ ಬರೋದೇನಂದ್ರೆ, ಬರ್ತಾ ಬರ್ತಾ ಸ್ವಲ್ಪ ಜಾಸ್ತಿ ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂಡ್ ಅಟ್ ಒನ್ ಪಾಯಿಂಟ್ ವಿ ವೋಂಟ್ ಬಿ ಏಬಲ್ ಟು ಇಗ್ನೋರ್ ಇಟ್ ಎನಿಮೋರ್. ಅದೇ ಮಾತಲ್ಲಿ ನಮ್ ಜೊತೆ ನಿಮ್ಮ ಎರಡ್ ಎಪಿಸೋಡ್ ಅಲ್ಲಿ, ಒಂದಲ್ಲ 2 ಎಪಿಸೋಡ್ ಅಲ್ಲಿ ಬಂದ್ ನಮ್ ಜೊತೆ ಚರ್ಚೆ ಹೊಡೆದಿದ್ದಕ್ಕೆ ತುಂಬಾನೇ ಧನ್ಯವಾದ. ಸೌಮ್ಯ ಅವರೇ, ರಂಜಿತಾ ಅವರೇ, ಧನ್ಯವಾದ. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @HaratePod, HARATEPOD. ಇನ್ನೂ ಏನಾದ್ರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. How many times have you motivated yourself to improve your sleep, or lose weight, or be more productive? How many times have you failed? Hi, my name is Ashton Doctor. Tune into my show, The Habit Coach Podcast, where we focus on creating small, tiny habits to improve your life instead of those big, impossible tasks. So make listening to me a habit every Monday, Wednesday and Friday on the IVM Podcast app or ivmpodcast.com or on your favorite podcasting app. Namaskar, dear Bandhu. My name is Ashish Vidyarthi. These are truly challenging times, and in these times, we need hope. Do take time to listen to my podcast, Begin the Journey. Available on IVM Podcasts, website, app, or wherever you listen to podcasts. Remember, there is hope because there's one life and we are alive.